ನಮಸ್ತೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಈ ವರ್ಷ ನನ್ನ ಜೊತೆ ಇದ್ದಿದ್ದಕ್ಕೆ ಇವತ್ತು ನನ್ನ ತಮ್ಮನ ಕಾರ್ಯ ಇತ್ತು. ಸೊ ಬೆಳಗ್ಗೆಯಿಂದ ಅದಕ್ಕೆ ವೀಕ್ಲಿ ರೀಡಿಂಗ್ ಡಿಲೇ ಆಯಿತು. ಸೊ ನಿನ್ನೆ ಮತ್ತೆ ಇವತ್ತು ಕಾರ್ಯ ಇತ್ತು. ಮತ್ತೆ ಇವತ್ತು ಸಂಕಲ್ಪ ಮಾಡಿಸಿ ಇಡೀ ವಾಗ್ದೇವಿ ಕುಟುಂಬದವರಿಗೆ ಒಳ್ಳೇದಾಗ್ಲಿ ಅಂತ ನಿಮ್ಮೆಲ್ಲ ಕುಟುಂಬದವ್ರಿಗೂ ನಾನು ಕೃತಜ್ಞತೆನ ದೇವಸ್ಥಾನಕ್ಕೆ ಹೋಗಿ ದೇವರ ಮುಖಾಂತರ ನಾನು ಸಲ್ಲಿಸಿದ್ದೀನಿ. ಸೊ 1 ವರ್ಷದಿಂದ ನನ್ನನ್ನ ಕಾಪಾಡಿದ್ದಕ್ಕೆ, ನನ್ನ ಜೊತೆ ಇದ್ದಿದ್ದಕ್ಕೆ, ಇಂಥ ಕಷ್ಟದ ಕ್ಲಿಷ್ಟಕರ ಸಮಯ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ನನ್ನ ಜೊತೆ ನಿಂತಿದ್ದಕ್ಕೆ, ಮತ್ತೆ ನನ್ನ ಆರೋಗ್ಯ ಸುಧಾರಿಸೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ, ಮತ್ತೆ ವಾಗ್ದೇವಿ ಚಾನಲಿನ ಮೆಂಬರ್ ಆಗಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಹೀಲಿಂಗ್ ಕಳಿಸಿದ್ರಿ, ಯಾರ್ಯಾರು ಯಾವ್ಯಾವ ರೀತಿ ಸಹಾಯ ಮಾಡಿದ್ರಿ, ಯಾವ್ಯಾವ ರೀತಿ ಪ್ರಾರ್ಥನೆ ಮಾಡಿದ್ರಿ, ನಿಮ್ಮೆಲ್ಲ ಪ್ರಾರ್ಥನೆಯ ಫಲವಾಗಿ ನಾನು ಕೂತಿದ್ದೀನಿ ಇಲ್ಲಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸೋದಕ್ಕೆ ನನ್ಗೊಂದು ಅವಕಾಶ ಇವತ್ತು ಸಿಕ್ತು. ಹಾಗಾಗಿ ನಿಮ್ಮೆಲ್ಲರ ಇಡೀ ನಿಮ್ಮ ಹೆಸರು ಕುಲ ಗೋತ್ರ ಯಾವುದು ಅಂತ ನಂಗೆ ಗೊತ್ತಿಲ್ಲ, ಬಟ್ ಯಾರ್ಯಾರು ವಾಗ್ದೇವಿ ಕುಟುಂಬದ ಮೆಂಬರ್ ಆಗಿರ್ರಿ, ಮೆಂಬರ್ ಆಗಿಲ್ದಿರ ಇರ್ರಿ, ಅಥವಾ ನೀವು ಸಬ್ಸ್ಕ್ರೈಬರ್ ಆಗಿರಿ ಆಗಿಲ್ದಿರ ಇರ್ರಿ, ವಿಡಿಯೋಸ್ ನೋಡ್ತಿದ್ದೀರಾ ಅಂದ್ರೆ ನೀವೆಲ್ಲರೂ ವಾಗ್ದೇವಿ ಕುಟುಂಬದ ಸದಸ್ಯರೇ ಅಂತ ಅನ್ಕೊಂಡು, ಸೊ ಎಲ್ಲರಿಗೂ ಕೂಡ ಸೇರಿಸಿ ಮಹಾ ಸಾಂಬ ಸದಾಶಿವನಲ್ಲಿ ಪ್ರಾರ್ಥನೆ ಮಾಡಿ ರುದ್ರಾಭಿಷೇಕ ನಿಮ್ಮ ಹೆಸರಲ್ಲಿ, ನಿಮ್ಮ ಒಂದು ಗೊತ್ತಿಲ್ಲ ಹೇಗೆ ಹೇಳ್ಬೇಕು ನಿಮ್ಮವ್ರಿಗೂ ಅಂತ, ಬಟ್ ನಾನು ತಲುಪಿಸಿದ್ದೀನಿ. ಆ ಕೃತಜ್ಞತೆನ ನಾನು ನಿಮಗೆ ತಿಳಿಸಿದ್ದೀನಿ ಅನ್ನುವಂಥ ಖುಷಿ ನೆಮ್ಮದಿ ನನಗಿದೆ. ಮತ್ತೆ ಶಿವನಿಂದ ನನಗೆ ಹೂಪ್ರಸಾದ ಕೂಡ ಆಗಿದೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ ಅಂತ. ಎಸ್ಪೆಷಲಿ ಯಾರು ಆರೋಗ್ಯದ ಸಮಸ್ಯೆಯಿಂದ ನರಳಾಡ್ತಿದ್ದೀರಾ, ಶತ್ರು ಬಾಧೆಯಿಂದ ನರಳಾಡ್ತಿದ್ದೀರಾ, ಶತ್ರು ನಿಗ್ರಹನ ನಾನು ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಆರೋಗ್ಯನ ಕೊಡ್ತೀನಿ ಅವರಿಗೆ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ತಲೆಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನ ಹೆಚ್ಚಿನ ಗಮನ ಕೋಪನ ನಿಗ್ರಹ ಮಾಡೋದ್ರ ಕಡೆ ಕೊಡಿ ಅಂತ ಹೇಳಿದ್ದಾರೆ. ಸೊ ಇದಿಷ್ಟನ್ನ ನೀವು ಮಾಡ್ಕೊಂಡು ಹೋಗಿ. ನಿಮ್ಮೆಲ್ಲರ ಇಡೀ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಮನೆಗಳಲ್ಲೂ ಕೂಡ ಶಿವನ ಆರಾಧನೆ ಅಥವಾ ನಿಮ್ಮ ಕುಲದೈವದ ಆರಾಧನೆ ಮಾಡ್ತಾ ಹೋಗಿ. ಧರ್ಮದ ಹಾದಿಲಿ ನಡೀರಿ, ಭಕ್ತಿ ಮಾರ್ಗದಲ್ಲಿ ನಡೀರಿ. ಇದೊಂದೇ ನೀವು ಮಾಡ್ಬೇಕಾಗಿರುವಂತ ಪ್ರಮುಖವಾದ ಕೆಲಸ. ಮಿಕ್ಕಿದೆಲ್ಲವನ್ನು ಕೂಡ ಭಗವಂತ ನೋಡ್ಕೊಳ್ತಾನೆ. ನನ್ನ ತಮ್ಮನಿಗೂ ಕೂಡ ಮುಕ್ತಿ ಸಿಗ್ಲಿ, ಆರೋಗ್ಯ ಸರಿ ಹೋಗ್ಲಿ, ಅಥವಾ ಅವನಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ ಪ್ರತಿಯೊಬ್ಬರಿಗೂ, ನನಗೆ ಬಯಸಿದಂತ ಪ್ರತಿಯೊಬ್ಬರಿಗೂ, ಮತ್ತೆ ನನ್ನ ಪ್ರೀತಿ ಪಾತ್ರರು ಯಾರೇ ಇರ್ಲಿ, ಅವ್ರಿಗೆ ಒಂಚೂರು ಹುಷಾರಿಲ್ಲ ಅಂದ್ರೆ ನೀವು ಸ್ಪಂದಿಸುವಂತ ರೀತಿ, ಮಾಡುವಂತ ಪ್ರಯತ್ನಗಳು, ಕೊಡುವಂತ ಸಲಹೆಗಳು ಎಲ್ಲವೂ ಕೂಡ ನನಗೆ ಮಾತೆ ಬರ್ದಿರೋ ಹಾಗೆ ಮಾಡ್ಬಿಡುತ್ತೆ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಶಿರಸಾಷ್ಟಾಂಗ ನಮನಗಳು ನಿಮ್ಮ ಪಾದಗಳಿಗೆ. ಸೊ ಪ್ರತಿಯೊಬ್ಬರಲ್ಲೂ ನನಗೆ ದೇವರನ್ನು ಕಾಣಿಸ್ತೀರಾ ದೇವರಾಗೇನೆ. ಸೊ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದೀರಾ. ಅವ್ರವ್ರ ಕರ್ಮಕ್ಕೆ ನಾವು ಹೊಣೆ ಇಲ್ಲ. ಸೊ ಆದ್ರೂ ನಮ್ಮ ಪ್ರಯತ್ನಕ್ಕೆ ಯಾವಾಗ್ಲೂ ಜಯ ಇರುತ್ತೆ. ಆ ಥರದೊಂದು ನನ್ನ ಕೆಲಸದ ಜಯ ಸಿಕ್ತು. ಯಾವ ರೀತಿಲಿ ಅಂದ್ರೆ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ಬೇಕು ಅನ್ನುವಂಥದ್ದು ಇತ್ತು. ಸೊ ಆ ಕೃತಜ್ಞತೆ ನಾನು ಸಲ್ಲಿಸಿದ್ದೀನಿ ಭಗವಂತನಿಗೆ. ನಿಮ್ಮವ್ರಿಗೂ ಅದು ತಲುಪೋ ಹಾಗೆ ಒಂದಲ್ಲ ಒಂದು ರೂಪದಲ್ಲಿ ಅದು ನಿಮ್ಗೆ ಆಶೀರ್ವಾದವಾಗಿ ಬದಲಾಗಿ ಬರುತ್ತೆ ಅನ್ನುವಂಥದ್ದು. ಧನ್ಯವಾದಗಳು. ಹೆಚ್ಚು ತಲೆ ತಿನ್ನೋದಿಲ್ಲ. ಸೊ ಈ ವರ್ಷ ಕಳೆದೇ ಹೋಯ್ತು. ಇನ್ನೊಂದು ವಾರ ಹೋದ್ರೆ ಹೊಸ ವರ್ಷಕ್ಕೆ ಕಾಲಿಡ್ತೀವಿ. ಸೊ ಹೊಸ ಯುಗಾದಿ ನಿಮ್ ಜೀವನಕ್ಕೆ ಏನ್ ಬೆಳಕು ತರುತ್ತೋ ನೋಡೋಣ. ಸೊ ಇಲ್ಲಿ ಹೊಸದು ಡೆಕ್ ಬಂದಿದೆ. ಸೊ 3 ಗ್ರೂಪ್ ಅಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಕ್ರೌನ್ ಚಕ್ರ ಇದೆ, ಇಲ್ಲಿ ಹಾರ್ಟ್ ಚಕ್ರ ಇದೆ, ಇಲ್ಲಿ ಥರ್ಡ್ ಐ ಚಕ್ರ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಅಪ್ಪರ್ ಬಾಡಿ ಚಕ್ರ ಡಿವೈನ್ ಕಡೆ ಹೆಚ್ಚು ಗಮನ ಬರ್ತಿದೆ ಅನ್ನುವಂಥದ್ದು ಇದೆ. ಪರ್ಪಲ್ ಕಲರು, ಗ್ರೀನ್ ಕಲರು, ಮತ್ತೆ ಇದೊಂದು ಗ್ರೇಯಿಶ್ ಅಥವಾ ಬ್ಲೂಯಿಶ್ ಕಲರ್ ಇದೆ. ಸೊ ಆಂಜನೇಯನ ಡೆಕ್ಕಿಂದ ಇವತ್ತು ವೀಕ್ಲಿ ರೀಡಿಂಗ್ ಮಾಡೋಣ. ಸೊ ನನ್ನಿಂದ ನಿಮ್ಮ ಮನಸ್ಸಿಗೆ ಯಾರಿಗಾದ್ರೂ ನೋವಾಗಿದ್ರೆ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನಿಮ್ಮ ಮನೆ ಮಗಳು ಅನ್ಕೊಂಡು ಕ್ಷಮಿಸಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಸ್ಟಾರ್ಟ್ ವೀಕ್ಲಿ ರೀಡಿಂಗ್. ಬನ್ನಿ, ಮೊದಲನೇದು ಕ್ರೌನ್ ಚಕ್ರನ ಯಾರು ಆಯ್ಕೆ ಮಾಡಿದ್ದೀರಾ? ಟೇಕ್ ಆಕ್ಷನ್ ಅಂತ ಇದೆ. ಸೊ ಸದ್ಯಕ್ಕೆ ನಿಮ್ಗೆ ಇನ್ಸ್ಪೈರ್ ಏನ್ ಸರಿ ಅನ್ಸುತ್ತೆ, ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅದನ್ನ ಮಾಡಿ. ಜೀವನ ಒಂದು ಸಮುದ್ರದ ಹಾಗೆ. ಸೊ ಯಾವುದೇ ರೀತಿ ಬದಲಾವಣೆ ಬಂದ್ರೂ ಕೂಡ, ಅಥವಾ ಯಾವುದೇ ರೀತಿಯ ಕಷ್ಟ ಬಂದ್ರೂ ಕೂಡ, ಈ ದಡದಿಂದ ಆ ದಡಕ್ಕೆ ಈಜ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಏನೋ ಒಂದು ನಮ್ಗೆ ಬ್ರಿಡ್ಜ್ ತರ ಸಿಗತ್ತೆ, ಏನೋ ಒಂದು ಸೇತುವೆ ತರ ಸಿಗತ್ತೆ. ಅದನ್ನ ದಾಟ್ಕೊಂಡು ನಾವು ನಮ್ಮ ಕನ್ಸನ್ನ, ನಮ್ಮ ಮ್ಯಾನಿಫೆಸ್ಟೇಷನ್ ನ
ಮಾಡ್ಕೊಳ್ಬೇಕು ಅನ್ನೋದನ್ನ ಆಂಜನೇಯ ಹೇಳ್ತಿದ್ದಾರೆ ಇಲ್ಲಿ. ಇಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನ ಮಾಡಿ, ಈಗ ರೈಟ್ ಟೈಮ್ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೋ ಅದನ್ನ ಕೇಳಿ ಅನ್ನುವಂಥದ್ದು ಇದೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನೀವೇನ್ ಮಾಡ್ಕೊಬೇಕು, ಮುಂದಿನ ಹೆಜ್ಜೆ ಹೇಗ್ ಹೋಗ್ಬೇಕು ಅನ್ಕೊಂಡಿದ್ದೀರೋ ಅದ್ರಲ್ಲಿ ಏನಾದ್ರೂ ಕಷ್ಟ ಇದೆ ಅಂದ್ರೆ ಏನು ಕಷ್ಟ ಇಲ್ಲ, ನೀವು ಮುಂದುವರಿರಿ, ನಿಮ್ಗೆ ದೈವಾನುಗ್ರಹ ಆಗಿದೆ, ದೈವದ ಸಹಾಯ ಇದೆ ಅನ್ನುವಂಥದ್ದು ಇದೆ. ನೀವು ನಡೆಯುವಂತ ದಾರಿಲಿ ತುಂಬಾ ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಒಂದು ರೀತಿಯ ವಿಗ್ರಹ ಕೂಡ ನಿಮ್ಮ ಹುಡುಕಾಟದಲ್ಲಿ ಇದ್ರೆ ಸೊ ಶಿಲೆ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರೀತಿ ವ್ಯವಹಾರ ಫೈನಾನ್ಷಿಯಲಿಗಿಂತ ಹೆಚ್ಚು ಲವ್ ವಿಚಾರದಲ್ಲಿ ಈ ವಾರ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ. ಕೆರಿಯರ್ ವಿಚಾರದಲ್ಲಿ ತುಂಬಾ ಹೆಚ್ಚಿನ ಗ್ರೋತ್ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ 2ನೇ ಚಕ್ರ ಮತ್ತು 3ನೇ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಪ್ರೀತಿ ಬರುವಂಥದ್ದು, ಪ್ರೀತಿ ಪಾತ್ರರಿಂದ ನಿಮ್ಗೆ ಸಾಕಷ್ಟು ಪ್ರಪೋಸಲ್ ಬರುವಂಥದ್ದು ಕೂಡ ಇದೆ. ನಿಮ್ಮ ರಿಲೇಶನ್ಶಿಪ್ ಗ್ರೋತ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕೆರಿಯರ್ ತುಂಬಾ ಹೆಚ್ಚಿನ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆನ ತಗೊಳುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದೇಹದಿಂದ ಆರೋಗ್ಯ ಏನಾದ್ರೂ ಸಮಸ್ಯೆ ಆಗ್ತಿದೆ ಅಂತ ಅಂದ್ರೆ ನಿಮ್ಮ ದೇಹದಿಂದ ನೆಗೆಟಿವ್ ಎನರ್ಜಿ ಹೊರಗೋಗಿ ನಿಮ್ಮ ದೇಹದ ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ಆರೋಗ್ಯ ಗೆ ಸಂಬಂಧಪಟ್ಟಂಗೆ ನಿಮ್ಮ ದೇಹದಲ್ಲಿ ಏನಾದ್ರೂ ಚೈತನ್ಯ ಇಲ್ಲ, ತುಂಬಾ ಸುಸ್ತಾಗುತ್ತೆ, ತಲೆ ಸುತ್ತು ಬರುತ್ತೆ, ಹೊಟ್ಟೆ ನೋವು, ಮೈಕೈ ನೋವು, ಏನೇ ನೋವು ಇರ್ಲಿ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಂದು ರೆಮಿಡಿ ಇದೆ. ಆ ರೆಮಿಡಿ ಆಂಜನೇಯನ ಪಾದಕ್ಕೆ ಅಥವಾ ಆಂಜನೇಯನಿಗೆ ಸಿಂಧೂರದ ಅಲಂಕಾರನ ಮಾಡಿಸಿ ಅದನ್ನ ತಗೊಂಬಂದು ದಿನಾಗ್ಲೂ ನಿಮ್ಮ ಹಣೆಗೆ ತಿಲಕವಾಗಿ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಹಳೆಯ ಜೀವನದ ಪಾಠಗಳು ನಿಮ್ಗೇನ್ ಪಾಠ ಕಲಿಸ್ತು ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸೊ ನಿಮ್ಮ ಅನುಭವಗಳೇ ನಿಮ್ಮ ಒಂದು ಯಶಸ್ಸಿನ ಮೆಟ್ಟಿಲು. ಸೊ ಹಿಂದೆ ಸಾಕಷ್ಟು ತಪ್ಪು ಆಗಿದೆ, ಆ ತಪ್ಪಿಂದ ನೀವು ಮತ್ತೆ ಮತ್ತೆ ತಿದ್ಕೊಳ್ಳೋದಕ್ಕೆ ಪ್ರಯತ್ನನೇ ಪಡ್ದಿರಾ, ಆ ತಪ್ಪನ್ನ ಮತ್ತೆ ಮತ್ತೆ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಅಂತ ತಪ್ಪನ್ನ ಮತ್ತೆ ಮತ್ತೆ ಮಾಡ್ತಾ ಇರಬೇಡಿ ಅನ್ನುವಂಥದ್ದು ಕೂಡ ಇದೆ. ಏನೇನ್ ತಪ್ಪು ಮಾಡಿದ್ದೀರಾ ಅದನ್ನ ಎಕ್ಸ್ಪೀರಿಯನ್ಸ್ ಆಗಿ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಫ್ಯೂಚರ್ ಗ್ರೋ ಆಗೋದಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮಕ್ಕಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನನ ಕೊಡಿ, ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಭವಿಷ್ಯನ ಕಟ್ಕೊಡಿ ಅನ್ನುವಂಥದ್ದು ಇದೆ. ಮಕ್ಕಳಿಗೆ ನೀವು ಹೆಚ್ಚಿನ ಒಳ್ಳೇದನ್ನ ಮಾಡ್ಲಿಲ್ಲ ಅಥವಾ ಮಕ್ಕಳಿಗೆ ಒಂದು ಸರಿಯಾದ ಮಾರ್ಗದರ್ಶನನ ನೀವು ಕೊಡ್ಲಿಲ್ಲ ಅಂದ್ರೆ ಮುಂದಿನ ಜನಾಂಗಕ್ಕೆ ಏನು ಒಳ್ಳೆತನ ಅಂದ್ರೇನೆ ಗೊತ್ತಿರೋದಿಲ್ಲ. ಬರೀ ಮೊಬೈಲ್ ಬಿಟ್ಟು ಇವಾಗ ಜನರಲ್ ನಾಲೆಜೇ ಇಲ್ಲ. ಮಕ್ಕಳಿಗೆ ಇರೋದು ಎರಡೇ ವಿಚಾರ, ಒಂದು ಕಾಮ, ಇನ್ನೊಂದು ಫೋನ್. ಇದೆರಡೇ ಇರೋದು ಮಕ್ಕಳಲ್ಲಿ. ಸೊ ಅದೆರಡನ್ನು ಹೋಗ್ಲಾಡಿಸ್ಬೇಕು ಅಂದ್ರೆ ಒಂದಷ್ಟು ಧರ್ಮ ಮಾರ್ಗಕ್ಕೆ ಮಕ್ಕಳನ್ನ ಕರ್ಕೊಂಬನ್ನಿ. ಈ ರಜದಲ್ಲಿ ನಿಮ್ಮ ಮಕ್ಕಳಿಗೆ ಹೆಚ್ಚು ಪುರಾಣ ಪುಸ್ತಕಗಳನ್ನ ಕೂಡ ಓದಿಸ್ಲಿಕ್ಕೆ ಕೊಡೋದಲ್ಲ, ಓದ್ಕೊಂಡ್ರೆ ಅವರೇ ಓದ್ಕೊಳ್ತಾರೆ. ಅದನ್ನ ತಿಳಿ ಹೇಳ್ಬೇಕು, ಎಕ್ಸ್ಪ್ಲೈನ್ ಮಾಡ್ಬೇಕು. ಎಕ್ಸ್ಪ್ಲೈನ್ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದಕ್ಕೆ ಇನ್ನೊಂದು ರೆಮಿಡಿ ಇದೆ. ಸೊ ಬಿ ಗ್ರೇಟ್ಫುಲ್ ಫಾರ್ ಆಲ್ ಯುವರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂಡ್ ಸಿ ವಾಟ್ ಯು ಹ್ಯಾವ್ ಲರ್ನ್ ಫ್ರಮ್ ದೋಸ್. ಸೊ ಹಾಗಾಗಿ ಹಳೆಯ ಅನುಭವಗಳಿಂದ ಏನು ಬದಲಾವಣೆ ನಿಮ್ ಜೀವನದಲ್ಲಿ ತರಬೇಕು ಅದನ್ನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಟೇಕ್ ರಿಸ್ಕ್. ಇದು ಕಷ್ಟ, ನನ್ಗೆ ಇದನ್ನ ಮಾಡಕ್ಕಾಗಲ್ಲ, ಅದನ್ನ ಮಾಡಕ್ಕಾಗಲ್ಲ ಅಂತ ಹೇಳ್ಬೇಡಿ. ಸೊ ನಾನೇನಾದ್ರೂ ಹಾಗೆ ಅನ್ಕೊಂಡಿದ್ದಿದ್ರೆ ನಾನು ಶ್ರೀರಾಮ ಸೇತುವೆ ಕಟ್ಟಕ್ಕೂ ಆಗ್ತಾ ಇರ್ಲಿಲ್ಲ, ಶ್ರೀರಾಮನ ದರ್ಶನ ಕೂಡ ನಾನು ಮಾಡಕ್ ಆಗ್ತಿರ್ಲಿಲ್ಲ, ಅಥವಾ ಸೀತಾದೇವಿಯ ದರ್ಶನ ಕೂಡ ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತ ಆಂಜನೇಯ ಇಲ್ಲಿ ಹೇಳ್ತಿದ್ದಾರೆ. ನೀನು ಬರೀ ಶ್ರೀರಾಮ ಅಂತ ಹೇಳ್ಕೊಂಡು ನೀನ್ ನಡಿ, ನಿನ್ನ ಹಿಂದೆ ನಾನು ಇರ್ತೀನಿ, ಅದೆಂಥದ್ದೇ ಕಷ್ಟ ಆಗಿದ್ರು ನಾನು ಆ ಕೆಲಸನ ಯಶಸ್ವಿ ಮಾಡಿ ಕೊಡ್ತೀನಿ ಅನ್ನುವಂಥದ್ದು ಇದೆ. ಎಲ್ಲೋ ದೂರ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ನಿಮ್ಮ ಅವಶ್ಯಕತೆ ಇದೆ, ಅವರಿಗೆ ಅವಶ್ಯಕತೆ ಕೂಡ ಈಡೇರಿಸ್ತೀರಾ, ಮತ್ತೆ ಏನೋ ಒಂದು ದೇವಸ್ಥಾನದ ಕಾರ್ಯದಲ್ಲಿ ಭಾಗಿಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಂಪು ಬಣ್ಣದ ಹಣ್ಣನ್ನ ಶ್ರೀರಾಮನಿಗೆ ನೈವೇದ್ಯ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕೆರಿಯರ್ ಅಲ್ಲಿ ತುಂಬಾ ಹೆಚ್ಚಿನ ಗ್ರೋತ್ ಬರುತ್ತೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ರಿಸಲ್ಟ್ ಬರುತ್ತೆ, ಹೊಸ ಮನೆ ಕಟ್ಟುವಂಥದ್ದು ಯೋಗ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಯಾರೋ ಕೈಲಾಸ ಅಥವಾ ಮಾನಸ ಸರೋವರ ಯಾತ್ರೆ ಕೂಡ ಹೋಗ್ಬೋದು, ಅಮರನಾಥ್ ಯಾತ್ರೆಗೆ
ಯಾರೋ ಬುಕ್ಕಿಂಗ್ ಕೂಡ ಮಾಡ್ಕೊಳ್ಬಹುದು, ಆ ಥರ ಕೂಡ ಇದೆ. ಸೊ ಸೆಲ್ಫ್ ಡಿಸಿಪ್ಲಿನ್ ಇರಲಿ ನಿಮಗೆ ಅನ್ನುವಂಥದ್ದು ಇದೆ. ಈ ವಾರ ಅಲ್ಲ, ಇನ್ನು ಮುಂದಿನ ಜೀವನಕ್ಕೆ ನಿಮಗೆ ಒಂದು ನಿಮ್ಮದೇ ಆದ ರೀತಿಲಿ ನಿಮ್ಮ ಜೀವನನ ಸರಿಪಡಿಸ್ಕೊಳ್ಳಿ. ಒಂದು ಶಿಸ್ತಿನ ಸಿಪಾಯಿಯಾಗಿ ಬದಲಾಗಿ ಅನ್ನುವಂಥದ್ದು. ಇಷ್ಟ ಬಂದಾಗ ಎದೊಳೋದು, ಇಷ್ಟ ಬಂದಾಗ ಮಲ್ಕೊಳ್ಳೋದು, ಇಷ್ಟ ಬಂದಾಗ ತಿನ್ನೋದು, ಇಷ್ಟ ಬಂದಾಗ ಕೆಲಸ ಮಾಡೋದು, ಈ ಥರದ್ರಿಂದ ಹೊರಗೆ ಬನ್ನಿ. ಇಷ್ಟೊತ್ತಿಗೆ ಎದೊಳ್ಬೇಕು, ಇಷ್ಟೊತ್ತಿಗೆ ಮಲಗಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮೆಡಿಟೇಷನ್ನ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಧ್ಯಾನದ ಮುಖೇನ ನಿಮಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಶ್ರೀರಾಮ ಜಪನ ಮಾಡಿ, ಕಲಿಯುಗದಲ್ಲಿ ರಾಮ ತಾರಕ ಮಂತ್ರ ಕೆಲಸ ಮಾಡುತ್ತೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಫಿಸಿಕಲ್ಲಿ ಸಮ್ ವರ್ಕ್ ಮಾಡಿ ಅನ್ನುವಂಥದ್ದು, ನಿಮ್ಮ ದೇಹಕ್ಕೆ ಶ್ರಮನ ಕೊಡಿ ರೆಗ್ಯುಲರ್ ಆಗಿ ಅನ್ನುವಂಥದ್ದು ಇದೆ. ಸೊ ನಾನೇನು ಮಾಡಲ್ಲ, ನಂಗೆ ಕೈಲಿ ಆಗಲ್ಲ, ನಂಗೆ ಸುಸ್ತಾಗತ್ತೆ, ನಂಗೆ ತಲೆ ಸುತ್ತುತ್ತೆ, ನಂಗೆ ವಗೇರ ಕಾರಣ ಕೊಡಬೇಡಿ. ನಿಮ್ಮ ಅಂದ್ರೆ ನನಗೆ ಕೊಡಬೇಡಿ. ಇಲ್ಲಿ ಆಂಜನೇಯ ಹೇಳ್ತಾ ಇರೋದು, ಫುಲ್ ಆಫ್ ಡೆಕ್ ಬರೀ ಆಂಜನೇಯನೇ ಇದ್ದಾರೆ. ಸೊ ಹಾಗಾಗಿ ಅವರು ಹೇಳ್ತಾ ಇರುವಂಥದ್ದು. ಸೊ ಕಾರಣ ಕೊಡ್ದಿರ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದೈಹಿಕ ಶ್ರಮನ ಹಾಕಿ ಅನ್ನುವಂಥದ್ದು ಕೂಡ ಇದೆ. ಸೊ ಗ್ರೋತ್ ಮೈಂಡ್ ಸೆಟ್ ಅಂತ ಇದೆ. ದಿನಾಗ್ಲೂ ಹನುಮಾನ್ ಚಾಲೀಸನ ಓದಿ ಅನ್ನುವಂಥ ರೆಮಿಡಿ ಕೂಡ ಇದೆ ಇಲ್ಲಿ. ಜೊತೆಗೆ ಏನೋ ಒಂದು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕು. ನೀವು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಂಡ್ರೆ ಹೆಚ್ಚು ಬೆಟರ್ ಆಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ನೋಡಿದ್ರೆ 3ರಲ್ಲೂ ಧ್ಯಾನ ಮಾಡ್ತಿದ್ದಾರೆ ಆಂಜನೇಯ. ಸೊ ಇಲ್ಲಿ ಒಂಟಿ ಕಾಲಿನ ತಪಸ್ ಮಾಡ್ತಿದ್ದಾರೆ. ಸೊ ನಿಮ್ಮ ಒಂದು ಸ್ಕಿಲ್ಸ್ ಏನಿದೆ, ನಿಮ್ಮ ಒಂದು ಏನ್ ಹೇಳ್ತಾರೆ, ನೀವು ಯಾವ್ದ್ರಲ್ಲಿ ಸ್ಪೆಷಲ್ ಆಗಿ ಇದ್ದೀರಾ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ಳೋದು ಅದ್ರ ಕಡೆ ಗಮನನ ಕೊಡಿ. ಮತ್ತೆ ಧ್ಯಾನದಲ್ಲಿ ಇದ್ದಾಗ, ನೀವು ದೇವರ ಕಾರ್ಯದಲ್ಲಿ ಇದ್ದಾಗ ಗೊತ್ತಿಲ್ದಿರೋ ಹಾಗೆ ನಿಮ್ಮ ಜೊತೆ ನೆಗೆಟಿವಿಟಿಗಳು ಸಮಸ್ಯೆನ ಮಾಡ್ತಾ ಇರಬಹುದು. ಆ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ, ಆ ಒಂದು ರಕ್ಷೆ ನಿಮ್ಮಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳು ನೀವು ಸುಮ್ಮನಿದ್ದೀರಾ ಅಥವಾ ಏನೋ ಪೂಜೆ ಮಾಡ್ತಿದ್ದೀರಾ, ನೀವು ಫ್ರೀ ಆಗಿಲ್ಲ ಜಗಳ ಮಾಡಕ್ಕೆ ಅಥವಾ ಅವ್ರ ಜೊತೆ ವಾರ್ ಮಾಡೋದಕ್ಕೆ ಅಂತ ಅನ್ನಿಸ್ದಾಗ, ಅವರು ನಿಮ್ಮ ಮೇಲೆ ಅಥವಾ ನಿಮ್ಮ ವಿರುದ್ಧ ಏನೇ ಸಂಚು ಮಾಡಿದ್ರು ಅಥವಾ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ಒಂದು ಪ್ರಯತ್ನನ ನೀವು ಮಾಡ್ಬೇಕು. ಯಾಕೆಂದ್ರೆ ಇಲ್ಲಿ ಆಂಜನೇಯ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ ಮಾಡ್ತಿದ್ದಾರೆ. ಬಟ್ ಅವರ ಬಾಲ ಏನಿದೆ, ಆ ಬಾಲಕ್ಕೆ ತುಂಬಾ ಪವರ್ ಇದೆ, ಇಡೀ ಲಂಕೆನೆ ಸುಟ್ಟಾಕಿದೆ ಅದು. ಸೊ ಅಂಥದ್ದೊಂದು ತನ್ನ ಗದೆನ ಬಾಲ ಇಟ್ಕೊಂಡು ಆಂಜನೇಯ ಅವ್ರನ್ನ ಪ್ರೊಟೆಕ್ಷನ್ ಮಾಡ್ತಾ ಇರಬಹುದು. ಅಥವಾ ಆ ಸಮಯದಲ್ಲಿ ಅವರಿಗೆ ಯಾವ ರೀತಿ ತೊಂದರೆ ಆಗಬಾರ್ದು, ಅವರ ಧ್ಯಾನಕ್ಕೆ ಅಥವಾ ಅವರ ಭಕ್ತಿಗೆ ಅಡ್ಡಿ ಪಡಿಸ್ಬಾರ್ದು ಯಾರು ಅಂತ ಬಾಲದಿಂದ ನಂಗೆ ಅನ್ನಿಸ್ತಾ ಇರೋದು. ಬಾಲದಿಂದ ಅದೊಂದು ಗದೆಯ ಇಟ್ಕೊಂಡು ತನ್ನನ್ನ ಅಥವಾ ತನ್ನ ತಂಟೆಗೆ ಬಂದವ್ರನ್ನ ಅಥವಾ ತನ್ನ ಭಕ್ತಿಗೆ ಅಡ್ಡಿಪಡಿಸಿದವ್ರನ್ನ ಆಂಜನೇಯ ಒಂದಷ್ಟು ಕ್ಲಾಸ್ ತಗೊಳ್ತಾರೆ ಅನ್ನೋದು. ಹಾಗೇನೆ ನೀವು ಭಕ್ತಿಗೆ ಕೂತಾಗ, ಮೆಡಿಟೇಷನ್ಗೆ ಕೂತಾಗ ತುಂಬಾ ತೊಂದರೆ ಬರಬಹುದು, ಅಥವಾ ದೇವರ ಪೂಜೆಗೆ ಕೂತಾಗ ಮನಸ್ಸಿಲ್ದಿರ ಇರೋದು, ಅಥವಾ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಕೂತಾಗ ಮಕ್ಕಳಿಗೆ ಮನಸ್ಸಿಲ್ದಿರ ಇರೋದು, ಇದೆಲ್ಲಾನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ದಿನಾಗ್ಲೂ 365 ದಿನ ಬಿಡ್ದಿರ ಮಕ್ಕಳೆಲ್ಲರೂ ಹನುಮಾನ್ ಚಾಲೀಸ ಪಠನೆ ಮಾಡೋ ಹಾಗೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ ಜೀವನ ನಿಮಗ್ ಬಿಟ್ಟಿದ್ದು. ಸೊ ಸಾಕಷ್ಟು ಬಂಧನಗಳಿಂದ ನಿಮ್ಗೆ ಬಿಡುಗಡೆ ಅನ್ನೋದು ಸಿಗುವಂತ ಸಾಧ್ಯತೆ ಇದೆ. ನಿಮ್ಮ ಭಕ್ತಿಗೆ ಭಗವಂತ ಒಲಿದು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾರೋ ತಪಸ್ಸಿಗೆ ಮೆಚ್ಚಿ ಇಲ್ಲಿ ಕಲಿಯುಗದಲ್ಲಿ ಭಗವಂತನ ದರ್ಶನ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗಿರೋದು ಬರೀ ನಾಲೆಜ್ ಅಲ್ಲ, ಸ್ವತಂತ್ರವಾಗಿ ಇರೋದು ಅಂದ್ರೆ ಬರೀ ಸ್ವೇಚ್ಛಾಚಾರ ಅಲ್ಲ, ಅದೊಂದು ಜವಾಬ್ದಾರಿ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ದಿನಾಗ್ಲೂ ಒಳ್ಳೆ ಕೆಲಸಗಳನ್ನ ಮಾಡಿ, ಜೊತೆಗೆ ಸಮಾಜ ಸುಧಾರಣೆಗೆ ಬೇಕಾದಂತ ಕೆಲಸಗಳನ್ನ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಸೋಷಿಯಲ್ ಸರ್ವಿಸ್ ಬಗ್ಗೆ ಕೂಡ ಇಲ್ಲಿ ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ನಿಮ್ಮ ಲೈಫ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ, ಬೇರೆಯವರಿಗೆ ಒಂದಷ್ಟು ಸಹಾಯನ ಮಾಡಿ ಅನ್ನುವಂಥದ್ದು ಇದೆ. ಡೊನೇಟ್ ಬನಾನಾ ಇನ್ ಟೆಂಪಲ್ ಆನ್ ಥರ್ಸ್ಡೇ ಟು ಪ್ರಿಸ್ಟ್ ಅಂತ ಇದೆ. ಬಾಳೆಹಣ್ಣುಗಳನ್ನ ಗುರುವಾರ ಆಂಜನೇಯನ ದೇವಸ್ಥಾನಕ್ಕೆ ಸೇವಾರ್ಥಿಗಳಿಗೆ ಅಥವಾ ಭಕ್ತಾದಿಗಳಿಗೆ ಹಂಚಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಟ್ರೂ ಪರ್ಪಸ್ ಏನಿದೆ, ಲೈಫ್ ಪರ್ಪಸ್,
ಒಂದು ನಿಸ್ವಾರ್ಥವಾಗಿ ಇನ್ನೊಬ್ಬರಿಗೆ ಸೇವೆ ಮಾಡೋದೇ ನಿಮ್ ಜೀವನದ ಉದ್ದೇಶ ಆಗಿದೆ. ಸದ್ಯಕ್ಕೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮನ್ನ ನೀವು ದೇವರಿಗೆ ಡೆಡಿಕೇಟ್ ಮಾಡಿ, ಈ ವರ್ಷ ಮುಗಿದೋಯ್ತು, ಸೊ ಇನ್ನೊಂದು ವರ್ಷ ಏನ್ ಬರೋದ್ರಲ್ಲಿ ಇದೆ, ಹೊಸ ವರ್ಷ. ಆ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಏನ್ ಬದಲಾವಣೆ ತರುತ್ತೆ, ಏನ್ ಮಾರ್ಗದರ್ಶನ ತರುತ್ತೆ, ಇದು ತುಂಬಾ ಇಂಪಾರ್ಟೆಂಟ್. ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಇರೋರು ಹನುಮಾನ್ ಪೆಂಡೆಂಟ್ ನ, ಚಿಕ್ಕದಾದಂತ ಮೂರ್ತಿನ ಧಾರಣೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ನೀವ್ ಅನ್ಕೊಂಡಿರೋ ಕೆಲ್ಸಗಳೆಲ್ಲವೂ ಆಗತ್ತೆ, ಯಶಸ್ಸು ಸಿಗುತ್ತೆ ಅಂತ ಆಂಜನೇಯ ಹೇಳ್ತಿದ್ದಾರೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ ಅಂತಾನು ಹೇಳ್ತಿದ್ದಾರೆ. ಪ್ರೀತಿ ವಿಚಾರದಲ್ಲಿ ಯಶಸ್ಸಿದೆ, ಕೋರ್ಟ್ ಕಚೇರಿ ವಿಚಾರದಲ್ಲೂ ಕೂಡ ಯಶಸ್ಸಿದೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ತಲೆಬಾಗಿ ನಿಲ್ತಾರೆ. ಮಕ್ಕಳ ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ಹೊಸ ಮನೆ ಕಟ್ಟುವಂತ ಕನಸು ನನಸಾಗತ್ತೆ. ಯಾರೋ ದೇವಸ್ಥಾನ ಕೂಡ ಕಟ್ತೀರಾ. ನಿಮ್ಮ ಪ್ರಯಾಣ ಕೂಡ ಯಶಸ್ವಿಯಾಗತ್ತೆ. ಧ್ಯಾನ ಮಾಡಿ, ಧ್ಯಾನದಲ್ಲಿ ನಿಮ್ಗೆ ಭಗವಂತ ಖಂಡಿತವಾಗ್ಲೂ ಗೋಚರ ಆಗ್ತಾರೆ ಅನ್ನುವಂಥದ್ದು ಇದೆ. ಎಸ್ ಅನ್ನುವಂಥ ಉತ್ತರ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಮಿಕ್ಕಿದು ನಿಮ್ ಜೀವನ, ನಿಮ್ ವಿಚಾರ. ಸೊ ಇಷ್ಟ ಆದವರು ನಿಮ್ಮ ಇಚ್ಛೆಯ ಆಂಜನೇಯನ ರೂಪ ಏನಿದೆ ಅದನ್ನ ಕಮೆಂಟ್ ಅಲ್ಲಿ ಬರೀರಿ. ಸೊ ಮೊದಲನೇ ಗ್ರೂಪ್ ಅಲ್ಲಿ ಯಾವ್ಯಾವ ರೀತಿಯ ಆಂಜನೇಯನ, ಈಗ ಆಂಜನೇಯ ಅಷ್ಟೋತ್ತರ ತಗೊಂಡ್ರೆ ಎಷ್ಟೊಂದು ಬರುತ್ತಲ್ಲ, ಸೊ ಆ ಥರ ಹೆಸರುಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಪಡೋಣ. ನನ್ಗೆ ತುಂಬಾ ಖುಷಿ ಆಗ್ತಿದೆ ಈ ಡೆಕ್ ಬಂದಿದ್ದು. ಪ್ರೊಟೆಕ್ಟ್ ಯುವರ್ ಲವ್ಡ್ ಒನ್ಸ್ ಅಂತ ಇದೆ. ಸೊ ನಿಮ್ಮ ಪ್ರೀತಿ ಪಾತ್ರರನ್ನ ರಕ್ಷಿಸ್ಕೊಳ್ಳಿ, ಉಳಿಸ್ಕೊಳ್ಳಿ ಅವ್ರನ್ನ ಅಂತ ಹೇಳ್ತಾ ಇದೆ. ಸೊ ಪ್ರೊಟೆಕ್ಟ್ ದೋಸ್ ಯು ಕೇರ್ ಆಸ್ ಐ ಪ್ರೊಟೆಕ್ಟ್ ಸೀತಾ. ಆಫರ್ ಸಪೋರ್ಟ್ ಅಂಡ್ ಸೇಜ್ ಗಾರ್ಡ್ ದೋಸ್ ಹೂ ಆರ್ ವ್ಯಾಲ್ಯೂರಬಲ್ ಅಂತ ಹೇಳ್ತಾ ಇದ್ದಾರೆ. ಯಾರು ನಿಮ್ ಜೀವನದಲ್ಲಿ ತುಂಬಾ ವ್ಯಾಲ್ಯೂಬಲ್ ಅಂತ ವ್ಯಕ್ತಿ ಅಂತ ಅನ್ನಿಸ್ತಾರೋ ಅವ್ರನ್ನ ಉಳಿಸ್ಕೊಳ್ಳಿ, ಅವ್ರನ್ನ ರಕ್ಷಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇಲ್ಲೊಂದು ರೆಮಿಡಿ ಕೂಡ ಹೇಳಿದ್ದಾರೆ. ಸೊ ಸಾಸಿವೆ ಎಣ್ಣೆಯ ದೀಪನ ಮಾಡಿ ಹಚ್ಚಿ ಅನ್ನುವಂಥದ್ದು ಇದೆ. ಶನಿವಾರ ಎಳ್ಬತ್ತಿ ದೀಪನು ಹಚ್ಚಿ ಅಂತ ಹೇಳ್ತಿದ್ದಾರೆ. ಸೊ ಎಳ್ಬತ್ತಿ ದೀಪ ಸಾಸಿವೆ ಎಣ್ಣೆಯಿಂದ ಹಚ್ಚಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ದುಡ್ಡು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಇದನ್ನ ನಾನು ಬೆಳಿಗ್ಗೆ ಮಾಡಿ ಬಂದೆ, ಬಟ್ ಎಳ್ಬತ್ತಿ ಹಚ್ಲಿಕ್ಕೆ ನಂಗೂ ಕೂಡ ಬರ್ತಿದೆ ಇಂಟ್ಯೂಷನ್ ಅಲ್ಲಿ. ನಾ ಹೋಗಿ ಹಚ್ತಾ ಇಲ್ಲ. ಸೊ ಸುತ್ತಾ ಇತ್ತು ಅಂತ ಇವತ್ತಿಗೆ ಮುಗೀತು. ಸೊ ನಾಳೆಯಿಂದ ನೋಡೋಣ ಭಗವಂತ ಯಾವ್ಯಾವ ರೀತಿಲಿ ನನಗೆ ಒಂದು ಮಾರ್ಗದರ್ಶನ ಕೊಡ್ತಾನೆ ಅಂತ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಎಲ್ಲರಿಗೂ ಶುಭವಾಗ್ಲಿ. ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಇವತ್ತು ತುಂಬಾ ಪಾಸಿಟಿವ್ ವೈಬ್ ಬಂತು ನಂಗೆ ದೇವಸ್ಥಾನದಲ್ಲಿ. ನಿಮ್ಮೆಲ್ಲರ ಪಾದಾರವಿಂದಕ್ಕೆ ನನ್ನ ನಮನಗಳು. ಸೊ ಆಂಜನೇಯನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಹೊಸ ವರ್ಷದ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಮುಂಚಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ನಮಸ್ತೆ. ಎರಡನೇದು ಹಾರ್ಟ್ ಚಕ್ರ, ಗ್ರೀನ್ ಕಲರ್ ಸ್ಟೋನ್ ಯಾರು ಆಯ್ಕೆ ಮಾಡಿದೀರಾ? ಓ, ವಿಕ್ಟರಿ ಅಹೆಡ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಯಶಸ್ಸನ್ನ ಆಂಜನೇಯ ಘೋಷಣೆನೆ ಮಾಡ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ನೀವೇನ್ ಅನ್ಕೊಂಡಿದ್ರಿ ಅದೆಲ್ಲ ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ. ನಿಮ್ಮ ಶತ್ರುಗಳ ವಿರುದ್ಧ ಜಯ ಕೂಡ ನಿಮ್ಗೆ ಆಗತ್ತೆ. ಸೊ ಗೆದ್ದೆ ಅಂತ ಬೀಗ್ಬೇಡಿ ಅಂತ ಆಂಜನೇಯ ಹೇಳ್ತಿದ್ದಾರೆ. ನಿಮ್ಮ ಸೆಲ್ಫ್ ಕಂಟ್ರೋಲ್ ನಿಮ್ ಜೊತೆ ಇರ್ಲಿ ಅನ್ನುವಂಥದ್ದು ಇದೆ. ಇದಕ್ಕಿಂತ ದೊಡ್ಡ ಏನ್ ಅಚೀವ್ ಮಾಡ್ಬೇಕು, ಏನ್ ಅಲ್ಟಿಮೇಟ್ ಅಚೀವ್ಮೆಂಟ್ ಮಾಡೋದಿದೆ. ಸೊ ಈಗ ಒಂದು ಯಶಸ್ಸನ್ನ ನೋಡ್ತೀರಾ, ಯಾವ್ದೋ ಒಂದು ವಿಚಾರ ಇರ್ಬೋದು, ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಅದನ್ನ ಗೆಲ್ತೀರಾ. ಗೆದ್ದಾದ್ಮೇಲೆ ಅದಕ್ಕಿಂತ ಒಳ್ಳೆ ವಿಚಾರಕ್ಕೆ ಕೈ ಹಾಕಿ ಅನ್ನುವಂಥದ್ದು ಇದೆ. ಇಲ್ಲೊಂದು ರೆಮಿಡಿ ಕೂಡ ಇದೆ. ಸೊ ಆಫರ್ ಎ ಪೊಮೊಗ್ರಾನೆಟ್ ಫ್ರೂಟ್ ಇನ್ ಲಾರ್ಡ್ ಹನುಮಾನ್ ಟೆಂಪಲ್ ಇನ್ ಥರ್ಸ್ಡೇ ಅಂತ. ಗುರುವಾರದೊತ್ತು ಆಂಜನೇಯನ ದೇವಸ್ಥಾನಕ್ಕೆ ದಾಳಿಂಬೆ ಹಣ್ಣನ್ನ ಕೊಟ್ಟು ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಇದು ಭಕ್ತಾದಿಗಳಿಗೆ ಹಂಚಿದ್ರು ಒಳ್ಳೇದಾಗತ್ತೆ, ಅಥವಾ ದೇವರಿಗೆ ಸಮರ್ಪಣೆ ಮಾಡಿದ್ರು ಕೂಡ ಒಳ್ಳೇದಾಗುತ್ತೆ.
ನನಗೆ ಫುಲ್ ಆಫ್ ಸರ್ಪ್ರೈಸ್ ಆಯಿತು ಫಸ್ಟ್ ಕಾರ್ಡೆ ವಿಕ್ಟರಿ ಬಂದಿದ್ದಕ್ಕೆ. ಸೊ ಎಸ್, ಬಾಟಮ್ ಆಫ್ ದಿ ಡೆಕ್ ಫೈಂಡ್ ಯುವರ್ ಪ್ಯಾಷನ್ ಅಂತ ಇದೆ. ನಿಮ್ಮ ಪ್ಯಾಷನ್ ಏನಿದೆ? ಆಂಜನೇಯನ ವಿಗ್ರಹದ ಮುಂದೆ ದೀಪನ ಹಚ್ಚಿ ಅನ್ನುವಂಥದ್ದು ಇದೆ. ಆಂಜನೇಯ ನಿಮ್ಗೆ ಗುರಿ ತೋರಿಸ್ತಾ ಇದ್ದಾರೆ, ಗುರುವಾಗಿ ನಿಂತಿದ್ದಾರೆ. ಟ್ರಸ್ಟ್ ಇನ್ ಡಿವೈನಿಟಿ ಅನ್ನುವಂಥದ್ದು ಇದೆ. ಎಲ್ಲೋ ನೀವು ಅಬ್ಸೆಂಟ್ ಮೈಂಡ್ ಆಗ್ಬಿಡ್ತಾ ಇದ್ದೀರಾ, ಹಾಗಾಗ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಗೆ ನಿಮ್ಮನ್ನ ನೀವು ಹೇಗೆ ಕಾಪಾಡ್ಬೇಕು ಅನ್ನುವಂಥದ್ದು ಗೊತ್ತಿದೆ. ಸೊ ಎಲ್ಲೋ ಒಂದ್ ಕಡೆ ನೀವು ಅದನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ಬೇರೆಯವ್ರ ಮಾತನ್ನ ಕೇಳ್ತಾ ಇಲ್ಲ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಬೇರೆಯವ್ರ ಮಾತನ್ನ ಕೇಳಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸದ್ಯಕ್ಕೆ ಒಂದು ಆಂಜನೇಯನ ಹೆಸರಲ್ಲಿ ಪೂಜೆನ ಮಾಡ್ಕೊಳ್ಳಿ. ಹೂವ ಹಣ್ಣು ಎಲ್ಲ ಇಟ್ಟು ಸಿಂಧೂರದ ಅಲಂಕಾರನ ಮಾಡಿ ಪೂಜೆಗೆ ಕೊಡಿ. ಆಂಜನೇಯನಿಗೆ ಅಭಿಷೇಕ ಸಿಂಧೂರದ ಅಲಂಕಾರ ಕೊಟ್ಟು ಅದನ್ನ ತಗೊಂಬಂದು ನಿಮ್ ಹಣೆಯಲ್ಲಿ ದಿನಾಗ್ಲೂ ಧಾರಣೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ದೇವ್ರನ್ನ ನಂಬಿ, ನನ್ನನ್ನ ನಂಬಿದವ್ರು ಯಾವಾಗ ಹಾಳಾಗಿದ್ದಾರೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಇಲ್ಲಿ ಆಂಜನೇಯ. ಸೊ ಹಾಗಾಗಿ ನಿಮ್ಗೆ ಒಂದು ಒಳ್ಳೆ ಗೈಡೆನ್ಸ್ ಸಿಗುವಂತ ಸಾಧ್ಯತೆ ಇದೆ. ಸೊ ನಿಮ್ಮ ಕೋಪದಿಂದ ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ನಿಮ್ಮ ಜೀವನದ ಕತ್ತಲನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ದೂರ ಮಾಡ್ತೀನಿ ಅನ್ನುವಂಥದ್ದು ಕೂಡ ಇದೆ. ಸೊ ಸೀತಾಮಾತೆ ನನ್ನನ್ನು ನಂಬಿದ್ದಕ್ಕೇನೆ ನಾನು ಅವ್ರನ್ನ ಕಾಪಾಡೋದಕ್ಕಾಗಿದ್ದು, ಅವ್ರನ್ನ ಕರ್ಕೊಂಬರೋದಕ್ಕಾಗಿದ್ದು. ಸೊ ನೀನು ಕೂಡ ನನ್ನನ್ನ ನಂಬು, ಯಾಕೆ ನೀನು ನಂಬ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಯಾರಿಗೆ ಸಹಾಯ ಆಗ್ಬೇಕು ಅನ್ಸುತ್ತೆ, ಯಾರಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಸುತ್ತೆ, ಯಾರ ಹತ್ರ ಪವರ್ ಇಲ್ಲ ಅಥವಾ ಯಾರಿಗೆ ಶಕ್ತಿ ಇಲ್ಲ ಅಂಥವ್ರಿಗೆ ನೀವು ಸಹಾಯನ ಮಾಡಿ ಅಂತ ಹೇಳ್ತಿದ್ದಾರೆ. ಹ್ಯುಮ್ಯಾನಿಟಿ ಅನ್ನುವಂಥದ್ದು ಇದೆ. ಮನುಷ್ಯತ್ವ ಎಲ್ಲರಲ್ಲೂ ಇರಬೇಕು. ನಿಮ್ಮ ಗ್ರೂಪಿಗೋಸ್ಕರ ಏನೋ ಮಾಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲ ಸೇರಿ ಏನೋ ಒಂದು ಸಂಘ ಕೂಡ ಕಟ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾವ ಸಂಘ ಕಟ್ತಿರೋ ಗೊತ್ತಿಲ್ಲ. ಒಂದು ನಿಮ್ಮನ್ನ ಅನುಸರಣೆ ಮಾಡುವಂಥವ್ರು, ನಿಮ್ಮನ್ನ ಫಾಲೋ ಮಾಡುವಂಥವ್ರು ತುಂಬಾ ಜನ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಓಂ ಶ್ರೀ ಹನುಮತೆ ನಮಃ ಅಂತ 21 ಸತಿ ದಿನಾಗ್ಲೂ ಚಾಂಟ್ ಮಾಡಿ, ದಿನಾಗ್ಲೂ ಹೇಳ್ಕೊಳ್ಳಿ. ಇದರಿಂದ ನಿಮ್ಗೆ ಆಂಜನೇಯನ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಕತ್ತಿನಲ್ಲಿ ಅಥವಾ ನಿಮ್ ಜೊತೆ ಯಾವಾಗ್ಲೂ ಒಂದು ಚಿಕ್ಕದು ಆಂಜನೇಯನ ವಿಗ್ರಹನ ಅಥವಾ ಡಾಲರ್ನ ಕ್ಯಾರಿ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನೋಡಿ ಎಷ್ಟು ಉಗ್ರವಾಗಿ ವಿರಾಟ್ ಆಗಿ ಆಂಜನೇಯ ಇದ್ದಾರೆ ಇಲ್ಲಿ. ಸೊ ಒಂದ್ ಕ್ಷಣ ನಂಗೆ ಮೈ ಜುಮ್ ಅನ್ನಿಸ್ಬಿಡ್ತು. ಸೊ ಇಲ್ಲಿ ವಿಷ್ಣು ಆಗಿ ವಿರಾಟ್ ರೂಪಿಯಾಗಿ ಆಂಜನೇಯ ನಿಂತಿದ್ದಾರೆ. ಸೊ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ ಜೊತೆ ಇರ್ಲಿ. ನಿಮ್ ಕೈಲಾಗತ್ತೆ ಈ ಕೆಲ್ಸನ ಮಾಡೋದಕ್ಕೆ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಪ್ರಾಮಾಣಿಕವಾಗಿರುವಂತ ವ್ಯಕ್ತಿಗೆ ಸಾಕಷ್ಟು ಸಹಾಯ ಡಿವೈನ್ ಕಡೆಯಿಂದ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೆಚ್ಚಿನ ಬದಲಾವಣೆಗಳು ನಿಮ್ಗೆ ಬೇಕು ಅಂದಾಗ, ಹೆಚ್ಚಿನ ರೆಮಿಡಿ ನಿಮ್ಗೆ ಬೇಕು ಅಂದಾಗ, ಸೊ ಒಂದು ಆಂಜನೇಯನಿಗೆ ಮಂಗಳವಾರ ಆಂಜನೇಯನ ಫೋಟೋ ಅಥವಾ ಆಂಜನೇಯನ ವಿಗ್ರಹದ ಮುಂದೆ ದೀಪ ಹಚ್ಚಿಬಿಟ್ಟು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದ ಕುರುಕ್ಷೇತ್ರ ಏನ್ ನಡೀತಾ ಇದೆ ಅಥವಾ ನಿಮ್ಮ ಜೀವನದಲ್ಲಿ ಏನು ನಿಮ್ಮವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕೊಂಡು ನಿಂತಿದ್ದಾರೆ. ಸೊ ಇದೆಲ್ಲದರ ಕ್ಲಾರಿಟಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಬಿ ಅಡಾಪ್ಟಬಲ್ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನ ಹೊತ್ಕೊಂಡು ಹೋಗ್ತಾರೆ ಆಂಜನೇಯ, ನಿಮ್ಮನ್ನ ಹೊತ್ಕೊಂಡು ಹೋಗ್ತಾರೆ, ನಿಮ್ಗೆ ಸಹಾಯ ಮಾಡ್ತಾರೆ. ನಿಮ್ಮ ಶತ್ರುಗಳನ್ನ ನಿಮ್ಗಿಂತ ಮುಂಚೆ ಅವರು ಹಿಡಿತಾರೆ. ನಿಮ್ಗೆ ಎಲ್ಲಾ ರೀತಿಯ ಸಹಾಯನೂ ಮಾಡ್ತಿದ್ದಾರೆ. ನಿಮ್ಮೆಲ್ಲ ಗೊಂದಲಗಳನ್ನ ನಿವಾರಣೆ ಮಾಡ್ತಿದ್ದಾರೆ. ನಿಮ್ಮ ಕನ್ಫ್ಯೂಷನ್ಸ್ ಇಂದ ನಿಮ್ಮನ್ನ ಕಾಪಾಡ್ತಿದ್ದಾರೆ. ನಿಮ್ಮ ಶತ್ರುಗಳಿಂದ ನಿಮ್ಮನ್ನ ಕಾಪಾಡ್ತಿದ್ದಾರೆ. ಇನ್ನ ಏನ್ ಬೇಕು ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಸೊ ದಿನಾಗ್ಲೂ ಬಜರಂಗಿ ಅನ್ನುವಂತ ಧ್ಯಾನ ಅಥವಾ ಆಂಜನೇಯನಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಪುಸ್ತಕ ಇದೆ. ಆ ಪುಸ್ತಕ ಏನು ಅಂತ ನಂಗೆ ಗೊತ್ತಿಲ್ಲ. ಅದು ಸುಂದರಕಾಂಡನೂ ಅಲ್ಲ, ಹನುಮಾನ್ ಚಾಲೀಸಾನೂ ಅಲ್ಲ. ಅದು ಎರಡು ಬಿಟ್ಟು ಬೇರೆ ಏನೋ ಪುಸ್ತಕ ಇದೆ. ಅದು ನೀವು ಓದ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ನಿಮ್ಗೆ ಕ್ಷಮೆ ಸಿಗೋದ್ರಲ್ಲಿ ಇದೆ, ಏನೋ ಒಂದು ಗಿಫ್ಟ್ ಬರೋದ್ರಲ್ಲಿ ಇದೆ, ನಿಮ್ಗೆ ಆಶೀರ್ವಾದ ಸಿಗೋದ್ರಲ್ಲಿ ಇದೆ. ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಡೈರೆಕ್ಷನ್ ಗೊತ್ತಾಗೋದ್ರಲ್ಲಿ ಇದೆ.
ಪ್ರೀತಿ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ, ಮನಸ್ಸಿನ ವಿಚಾರದಲ್ಲಿ, ಥರ್ಡ್ ಪಾರ್ಟಿ ವಿಚಾರದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿಯೋದ್ರಲ್ಲಿ ಇದೆ. ನಿಮ್ಮ ಶತ್ರುಗಳು ಭಗವಂತನ ನಿಗ್ರಹದಲ್ಲಿ ಇದ್ದಾರೆ. ಸೊ ನಿಮ್ಮ ಶತ್ರುಗಳನ್ನ ಆ ತಾಯಿ ಶಕ್ತಿ ಮತ್ತೆ ಆ ಆಂಜನೇಯ ಇಬ್ರು ಸೇರಿ ಇಲ್ಲ ಅನ್ನಿಸ್ತಾರೆ ಅನ್ನುವಂಥದ್ದು ಇದೆ. ಯಾರ್ದೋ ಪ್ರಾಣ ಪಕ್ಷಿನ ತೆಗ್ದಿ ಕ್ಷಣನೇ ಯಾರಿಗೋ ಇಲ್ಲಿ ಅಪಾಯ ಮಾಡುವಂತ ಯೋಚನೆನ ಯಾರೋ ಮಾಡ್ತಿದ್ದಾರೆ. ಅವರಿಗೆ ಅಪಾಯ ಆದಂತ ಮರುಕ್ಷಣನೇ ಆಂಜನೇಯ ಯಾರು ಅವರಿಗೆ ಅಪಾಯ ಮಾಡಿದ್ರು ಅವ್ರನ್ನ ಇಲ್ಲ ಅನ್ನಿಸ್ತಾನೆ. ಆ ತಾಯಿ ಶಕ್ತಿ ಕೂಡ ಅವ್ರನ್ನ ಇಲ್ಲ ಅನ್ನಿಸ್ತಾಳೆ ಅನ್ನುವಂಥದ್ದು ಇದೆ. ನನ್ಗೆ ಯಾರು ಅಂತ ಗೊತ್ತಿಲ್ಲ, ಬಟ್ ನಿಮ್ಗೇನಾದ್ರೂ ಯಾರಾದ್ರೂ ತೊಂದರೆ ಮಾಡ್ತಿದ್ರೆ ಸೊ ನೆಕ್ಸ್ಟ್ ಮಿನಿಟ್ ನಿಮಗ್ ತೊಂದರೆ ಆದಂತ ನೆಕ್ಸ್ಟ್ ಮಿನಿಟ್ ಅದೇ ಅವರಿಗೆ ರಿಪೀಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಭಕ್ತಿ ಮಾರ್ಗದಲ್ಲಿ ನಡೀರಿ, ನ್ಯಾಯ ಮಾರ್ಗದಲ್ಲಿ ನಡೀರಿ, ಧರ್ಮ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ, ಸಾಕಷ್ಟು ಫಾಲೋವರ್ಸ್ ಕೂಡ ಬರ್ತಾರೆ. ಒಂದು ಕತ್ತಲಿನಿಂದ ಬೆಳಕಿನೆಡೆಗೆ ನಿಮ್ದು ಜಯ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿರಾಟ್ ರೂಪಿ ಆಂಜನೇಯ ಮಾತೆ ಬರ್ತಿಲ್ಲ ನಂಗೆ. ನಿಮ್ಗೆ ಯಶಸ್ಸು ಸಿಗತ್ತೆ ಅಷ್ಟೇ ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲೊಂದ್ ಕಡೆ ನಿಮ್ಗೆ ಅದು ಕಾನ್ಫಿಡೆನ್ಸ್ ಇಲ್ಲ ಅಷ್ಟೇನೆ. ತುಂಬಾ ದೊಡ್ಡ ಮಟ್ಟದ ಯಶಸ್ಸೇನೆ ಆಂಜನೇಯ ಕೊಡ್ತಿದ್ದಾರೆ. ಸರೆಂಡರ್ ಪ್ರೈಡ್, ನಾನು ಅನ್ನುವಂತ ಅಹಂಕಾರ ನೀವು ಬಿಟ್ಟಾಕ್ಬಿಟ್ಟು ಆಂಜನೇಯನಿಗೆ ಶರಣಾಗಿ ನಿನ್ನ ಪಾದಾರವಿಂದಕ್ಕೆ ನನ್ನ ಅಹಂಕಾರನ ಸಮರ್ಪಣೆ ಮಾಡ್ತಿದ್ದೀನಿ, ನೀನ್ ತೋರ್ಸ್ಕೊಟ್ಟಂತ ದಾರಿಲಿ ನಾನು ನಡೀತೀನಿ ಅಂತ ಹೇಳ್ಕೊಳ್ಳಿ. ಸೊ ದಿನ ಬಿಟ್ಟು ದಿನ ಉಪ್ಪು ನೀರಿಗೆ ಒಂಚೂರು ಅರಿಶಿನ ಹಾಕಿ ಸ್ನಾನನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅಂತ ಇದೆ. ಟೇಕ್ ಸಾಲ್ಟ್ ವಾಟರ್ ಬಾತ್ ಆನ್ ಆಲ್ಟರ್ನೇಟ್ ಡೇಸ್, ಸಿ ಆಲ್ ದಟ್ ನೆಗೆಟಿವ್ ಇಸ್ ಫ್ಲೋಯಿಂಗ್ ಔಟ್ ಅಂತ ಹೇಳ್ತಿದ್ದಾರೆ. ಸೊ ಇದಿಷ್ಟು ಶ್ರೀ ಆಂಜನೇಯ ನಿಮ್ಗೆ ಹೇಳ್ದಂತ ಮಾಹಿತಿ. ತುಂಬಾ ಯಶಸ್ಸಿದೆ. ಎಲ್ಲರನ್ನೂ ಕಾಪಾಡ್ತಿದ್ದಾರೆ, ಇಡೀ ಜಗತ್ತನ್ನೇ ಕಾಪಾಡ್ತಿದ್ದಾರೆ. ಎಲ್ಲ ಪ್ರಾಣಿ ಪಕ್ಷಿ ಜನ ಜಗತ್ತು ಎಲ್ಲರನ್ನೂ ಕಾಪಾಡ್ತಿದ್ದಾರೆ, ನಿಮ್ಮನ್ನು ಕಾಪಾಡ್ತಾರೆ. ನೀವು ಮಾಡ್ಬೇಕಾಗಿರೋದೇನು, ನಾನು ಅನ್ನೋ ಅಹಂಕಾರನ ಹೊಡಿಬೇಕು. ಸೊ ಹಾಗಾಗಿ ನಾನು ಅನ್ನುವಂತ ಅಹಂಕಾರನ ಬಿಟ್ಟಾಕಿ ನೀನು ಅನ್ನುವಂತ ಜ್ಞಾನ ಜ್ಯೋತಿಲಿ ನಡೀರಿ. ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ. ಸೊ ತಮಸ್ಮಿನ್ ಕಾರ್ಯ ನಿರ್ಯೋಗ್ಯ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯ ಕರೋ ಭವ. ಸೊ ಆಂಜನೇಯ ವರದ ಗೋವಿಂದೋ ಗೋವಿಂದ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ನಿಮ್ಮ ಇಷ್ಟದ ಆಂಜನೇಯನ ಒಂದು ರೂಪನ ಕಮೆಂಟ್ ಅಲ್ಲಿ ಹಾಕಿ, ಜೊತೆಗೆ ನೀವು 2ನೇ ಗ್ರೂಪನ್ನ ಆಯ್ಕೆ ಮಾಡ್ಕೊಂಡಿದ್ರಿ ಅಂತ ಕೂಡ ಹಾಕಿ. ಸುಮ್ಮನೆ ತಿಳ್ಕೊಳ್ಳೋ ಕುತೂಹಲ. ಜೊತೆಗೆ ಯಾರ್ಯಾರು ನನಗೆ ಆಶೀರ್ವಾದ ಮಾಡಿದ್ರಿ, ಹೀಲಿಂಗ್ ಕಳ್ಸಿದ್ರಿ, ನಿಮ್ಮೆಲ್ಲರಿಗೂ ನಾನು ರಿಟರ್ನ್ ಬ್ಯಾಕ್ ಅಂತ ಅಲ್ಲ, ಥ್ಯಾಂಕ್ಸ್ ಗಿವಿಂಗ್ ಪ್ರೇ ಮಾಡಿದ್ದೀನಿ. ಅದೆಲ್ಲ ನಿಮ್ಗೆ ನಿಮ್ಮ ಕಠಿಣ ಕೆಲಸಗಳು ಇನ್ನಾಗದೇ ಇಲ್ಲ ಅಂತ ಭರವಸೆ ಬಿಟ್ಟಿದ್ರಲ್ಲ, ಆ ಕೆಲಸಗಳು ಆಗತ್ತೆ. ಅದೇನಾದ್ರೂ ಆದ್ರೆ ವಾಗ್ದೇವಿ ಕುಟುಂಬದ ಥ್ಯಾಂಕ್ಸ್ ಗಿವಿಂಗ್ ಇಂದ ಆಯ್ತು ಅಂತ ತಿಳ್ಕೊಂಬಿಡಿ. ಮಿಕ್ಕಿದ್ ನಿಮಗ್ ಬಿಟ್ಟಂತ ವಿಚಾರ. ಸೊ ಬರೋವರ ಹೊಸ ಯುಗಾದಿ ಬರೋದ್ರಲ್ಲಿ ಇದೆ, ಹೊಸ ವರ್ಷ ಬರೋದ್ರಲ್ಲಿ ಇದೆ. ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಯಾರು 3ನೇದು ಆಯ್ಕೆ ಮಾಡಿದೀರಾ ಥರ್ಡ್ ಐ ಚಕ್ರನ, ಆಂಜನೇಯ ಏನ್ ಹೇಳ್ತಾರೆ ನೋಡೋಣ. ಈ ವೀಕ್ ನಿಮ್ ಜೀವನದಲ್ಲಿ ಏನ್ ಬದಲಾವಣೆ ಬರುತ್ತೆ. ಶ್ಯೂರ್ ಲಾಯಲ್ಟಿ. ಎಷ್ಟು ಪ್ರಾಮಾಣಿಕತೆಯಿಂದ ಇದ್ದೀರಾ, ಎಷ್ಟು ಪ್ರಾಮಾಣಿಕವಾಗಿ ಇದ್ದೀರಾ. ನೀವು ಪ್ರಾಮಾಣಿಕರ ಅಪ್ರಾಮಾಣಿಕರ, ನಿಮ್ಮ ಪ್ರಾಮಾಣಿಕತೆಗೆ ಒಂದು ಪರೀಕ್ಷೆ ಬರುವಂತ ಸಮಯ. ಆ ಪರೀಕ್ಷೆನ ಗೆದ್ದು ಬನ್ನಿ, ಬೀಗಿ ಬನ್ನಿ, ನಾನು ಗೆದ್ದೆ ಅಂತ. ಸೊ ಗೊತ್ತಿಲ್ಲ ಲೈಫ್ ಪರ್ಪಸ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಯಾವ ಹಂತ ಬರುತ್ತೆ ಅಂತ. ಬಂದಿರುವಂತ ಹಂತ ಯಾವುದೇ ಆಗಿರ್ಲಿ, ಯಾರು ನಿಮ್ಮನ್ನ ನಂಬಲಿಲ್ಲ ಅಂದ್ರೂನು ಅವರಿಗೆ ನಿಮ್ಮ ಅವಶ್ಯಕತೆ ಇದೆ. ನೀವ್ ಅವ್ರನ್ನ ನಂಬಲಿಲ್ಲ ಅಂದ್ರು, ನಿಮ್ಮನ್ನ ಅವ್ರು ನಂಬಲಿಲ್ಲ ಅಂದ್ರು, ನೀವ್ ಯಾವ ಕೆಲ್ಸಕ್ಕೆ ಕೈ ಹಾಕಿದೀರಾ ಅಥವಾ ಮುಂದೆ ನೀವು ಏನ್ ಮಾಡ್ಬೇಕು, ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅಥವಾ ನಂಬಿಕೆ ಉಳಿಸ್ಕೊಳ್ಬೇಕು, ಅವ್ರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದ್ರೆ ನಿಮ್ಮ ನಂಬಿಕೆ ಜೊತೆ ನೀವಿರಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಈ ಕೆಲ್ಸನ ಮಾಡ್ಬೇಕು, ಇದರಿಂದ ಜಗತ್ತಿಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಭಾವನೆಗಳನ್ನ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ.
ನಂಗೆ ಅನ್ಸೋದು ಎಲ್ಲೋ ವಾಟರ್ ಫ್ಲೋ ಆಗ್ಬೇಕಾದ್ರೆ ಯಾರನ್ನು ವಾಟರ್ ಫಾಲ್ ಹತ್ರ ನೀವು ಕಾಪಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ನದಿಯ ಉಗಮ ಆಗಿ ಹರಿಯುವಂತ ಸಮಯ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಜನಕ್ಕೆ ನಿಮ್ಮ ಪ್ರಾಮಾಣಿಕತೆನ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ, ನಿಮ್ಮ ನಂಬಿಕೆನ ನೀವು ಉಳಿಸ್ಕೊಂಡು, ಅವ್ರು ನಿಮ್ಮನ್ನ ನಂಬಲಿಲ್ಲ ಅಂದ್ರು, ನೀವ್ ಆ ಕೆಲಸ ಮುಗಿಸ್ ಬಂದ್ರು ಅವ್ರು ನಿಮ್ಮನ್ನ ನಂಬಲಿಲ್ಲ ಅಂದ್ರು ತಲೆ ಕೆಡ್ಸ್ಕೊಳ್ಬೇಡಿ. ಮುಂದಿನ ದಿನಗಳಲ್ಲಿ ಅವರು ನಿಮ್ಮನ್ನ ನಂಬುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಚಾಲೆಂಜ್ ಇದೆ, ಇಲ್ಲ ಅಂತ ಇಲ್ಲ, ಬಟ್ ನಿಮ್ಮ ಚಾಲೆಂಜಸ್ ಅನ್ನ ನೀವು ಗೆದ್ದು ಬರ್ತೀರಾ. ನಿಮ್ಮ ಪ್ರಾಮಾಣಿಕತೆ ನಿಮ್ ಜೊತೆ ಇರ್ಲಿ, ಎಲ್ಲರ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ಏನೋ ಒಂದು ಪರ್ಫಾರ್ಮಿಂಗ್ ಪರಿಕ್ರಮ ಅರೌಂಡ್ ಎ ಹನುಮಾನ್ ಟೆಂಪಲ್ ಅನ್ನುವಂಥ ರೆಮಿಡಿನ ಹೇಳಿದ್ದಾರೆ. ಸದ್ಯಕ್ಕೆ ನೀವು ಆಂಜನೇಯನ ದೇವಸ್ಥಾನದ ಪ್ರದಕ್ಷಿಣೆ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಇಷ್ಟದ ಪ್ರದಕ್ಷಿಣೆ ಮಾಡಿ, ಸಾಧ್ಯ ಆದ್ರೆ ಒದ್ದೆ ಬಟ್ಟೆಯಲ್ಲಿ ಉರುಳ್ ಸೇವೆ ಮಾಡಿ. ಯಾವ ಕಾಲದಲ್ಲಿ ಇದೀವಿ ಅಂತ ಯಾರೋ ಪ್ರಶ್ನೆ ಆಗ್ತಿದ್ದಾರೆ. ಎಸ್, ಯಾವ ಕಾಲದಲ್ಲಿ ಇದೀರಾ ಅಂತ ನಂಗೆ ಗೊತ್ತಿದೆ. ಇದಕ್ಕೆ ಉರುಳ್ ಸೇವೆ ಮಾಡಿದ್ರೆ ಆರೋಗ್ಯ ಸರಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ದೇಹಕ್ಕೆ ಸಂಬಂಧಪಟ್ಟಂಗೆ ಏನ್ ಸಮಸ್ಯೆಗಳಿತ್ತು ಅದು ಬಗೆಹರಿದಿದೆ. ಅದನ್ನ ನಾನು ಕೂಡ ಸ್ವತಃ ಮಾಡಿದೀನಿ, ನನ್ನ ತಮ್ಮನ ಕೈಲೂ ಮಾಡಿಸಿದೀನಿ, ಅವಾಗೆಲ್ಲ ನಮ್ಗೆ ಒಳ್ಳೇದಾಗಿದೆ. ಮತ್ತೆ ಬೇರೆಯವ್ರಿಗೂ ಹೇಳಿದೀನಿ, ಯಾರಿಗೂ ಮಕ್ಳಾಗಿರ್ಲಿಲ್ಲ ಅವರಿಗೂ ಕೂಡ ಹೇಳಿದೀನಿ. ಅದ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ಅವರಿಗೆ ಮಕ್ಳಾಗಿದೆ, ಅದು ಟ್ವಿನ್ಸ್. ಸೊ ಹಾಗಂತ ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು, ಯಾವ ಸಮಯ ಸಂದರ್ಭ ಸಂಕಲ್ಪ ನಿಮಗ್ ಬಿಟ್ಟಿದ್ದು. ಸೊ ನಿಮ್ಗೆ ಇಷ್ಟ ಇರುವಂತ ಆಂಜನೇಯನ ದೇವಸ್ಥಾನದ ಪ್ರದಕ್ಷಿಣೆ ಮಾಡಿ ಅನ್ನುವಂಥದ್ದು ಇದೆ. ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ದೇವಸ್ಥಾನಕ್ಕೆ ಆಂಜನೇಯಂಗೆ ಅಂತಾನೆ ಒಂದು ಆಂಜನೇಯಂದು ಕೇಸರ ಬಣ್ಣದ ಒಂದು ಬಾವುಟ ಇರುತ್ತೆ ನೋಡಿ, ಅದನ್ನ ಮಂಗಳವಾರ ತಗೊಂಡೋಗಿ ಆಂಜನೇಯನ ದೇವಸ್ಥಾನಕ್ಕೆ ಕೊಡಿ. ನಿಮ್ಮ ಈ ಒಂದು ಕೆಲಸ ಏನಿದೆ ಅದು ಯಶಸ್ವಿ ಆಗತ್ತೆ ಅನ್ನುವಂಥದ್ದು ಇದೆ. ಗಂಟೆ ಕೂಡ ಬರೆಸ್ತಾ ಇದೆ, ಖಂಡಿತವಾಗ್ಲೂ ಯಶಸ್ವಿ ಆಗತ್ತೆ. ಆಂಜನೇಯನ ದೇವಸ್ಥಾನಕ್ಕೆ ಮಂಗಳವಾರ ಕೇಸರಿ ಬಣ್ಣದ ಬಾವುಟನ ಕೊಡಿ ಅಥವಾ ಅಲ್ಲಿ ಇಟ್ಟು ಬನ್ನಿ. ನಂಗೆ ಗೊತ್ತಿಲ್ಲ, ಇದ್ರಲ್ಲಿ ರೆಮಿಡಿ ಇದೆ, ಹೇಳಿ, ನಿಮ್ಮಿಷ್ಟ. ವಾವ್ ನಾನು ಒಳ್ಳೆಯವನು ಅಥವಾ ನನ್ನ ನಂಬಿ ಅಂತ ನಾವು ಯಾರಿಗೂ ಎದೆ ಸೀಳಿ ತೋರ್ಸೋದಕ್ ಆಗೋದಿಲ್ಲ. ಸೊ ನಂಬಿಕೆ ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಂತ ವಿಚಾರ. ಅವ್ರು ನಂಬಲಿಲ್ಲ ಅಂತ ಕಾರಣಕ್ಕೆ ನೀವು ನಿಮ್ ನಂಬಿಕೆಯನ್ನ ಹಾಳು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಒಂದು ನಂಬಿಕೆಗೆ ಸಂಬಂಧಪಟ್ಟಂಗೆ ನಿಮ್ಗೆ ಹೆವಿ ವೀಕ್ ಆಗಬಹುದು, ಅಥವಾ ಮುಂದಿನ ದಿನಗಳಲ್ಲೂ ಈ ತರನೇ ಆಗಬಹುದೇನೋ. ಸದ್ಯಕ್ಕೆ ನಿಮ್ಮ ಲೈಫ್ ಪರ್ಪಸ್ ಕಡೆ ಗಮನನ ಕೊಡಿ, ಕರೆಂಟ್ ಎನರ್ಜಿ ಏನಿದೆ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಕೆಲವರು ನಿಮ್ಮನ್ನ, ನಿಮ್ಮ ಎನರ್ಜಿನ, ನಿಮ್ಮ ಸ್ವಾಮಿ ನಿಷ್ಠೆನ ಅಥವಾ ನಿಮ್ಮ ಭಕ್ತಿನ ನೋಡಿ ಬೆರಗಾಗೋದ್ರಲ್ಲಿ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಸಾಧ್ಯ ಆದ್ರೆ ಆಂಜನೇಯನ ಭಜನೆ ಮಾಡ್ಕೊಂಡು ಆಂಜನೇಯನಿಗೆ ಆರತಿ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಭಜನೆ ಮತ್ತೆ ಆರತಿನ ಮಾಡಿ ಆಂಜನೇಯನಿಗೆ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಲೈಫ್ ಪರ್ಪಸ್ ಏನಿದೆ ಅದ್ರ ಕಡೆ ಗಮನನ ಕೊಡ್ತೀರಾ. ಜೊತೆಗೆ ನೀವೇನ್ ಅನ್ಕೊಂಡಿದ್ದೀರೋ ಅಥವಾ ನೀವು ಸರಿ ಇಲ್ಲ ಅಥವಾ ನಿಮ್ದು ತಪ್ಪು ಅಥವಾ ನೀವು ನಂಬಿಕೆಗೆ ಅರ್ಹ ಅಲ್ಲ ಅಂತ ಯಾರು ಅನ್ಕೊಂಡಿದ್ರು, ಮುಂದಿನ ದಿನಗಳಲ್ಲಿ ಅವರೇ ನಿಮ್ಮನ್ನ ನೋಡಿ ನಿಮ್ಗೆ ಶರಣಾಗ್ತಾರೆ ಅನ್ನುವಂಥದ್ದು ಇದೆ. ನನಗ್ ಗೊತ್ತಿಲ್ಲ ಯಾಕೆ ಇಲ್ಲಿ ಒಂದು ದೈವದ, ಒಂದು ಭಕ್ತನ ಆ ನಡುವಿನ ಗುದ್ದಾಟ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ದೇವರಿಗೆ ಮೇಲೆ ಭಕ್ತಿ ಇಲ್ಲ ಅಂತ ಅವರು ತೋರ್ಸ್ಕೊಂಡಿರ್ಬಹುದು, ಅಥವಾ ದೇವರಿಗೆ ಅನ್ಸಿರ್ಬೋದು ಅವಳು ನನ್ನನ್ನ ಅಥವಾ ಅವ್ನ್ ನನ್ನ, ಅಥವಾ ಯಾರೇ ಇರ್ಲಿ ಭಕ್ತರು ದೇವಿನ ಅಥವಾ ದೇವರನ್ನ ನಂಬ್ತಾ ಇಲ್ಲ, ಅವ್ರು ನನ್ನ ನಂಬಿಲ್ಲ ಅದಕ್ಕೆ ನಾನು ಅವ್ರಿಗೆ ಸಹಾಯ ಮಾಡಲ್ಲ, ಅಥವಾ ಅವ್ರು ನನಗ್ ನಂಬಿಲ್ಲ ಅಂತ ಒಂದು ದೇವರ ಗುದ್ದಾಟ ಇದೆ. ದೇವರಿಗೂ ಕೂಡ ಮನ್ಸಿರುತ್ತೆ, ಸೊ ನನ್ನನ್ನು ಯಾರು ನಂಬ್ತಾ ಇಲ್ಲ ಅಥವಾ ನನ್ ಬಗ್ಗೆ ಯಾರು ಸರಿಯಾದ ರೀತಿಲಿ ಐ ಮೀನ್ ಯಾರಾದ್ರೂ ನಮ್ಮನ್ನ ಇಗ್ನೋರ್ ಮಾಡಿದ್ರೆ ಎಷ್ಟು ನೋವಾಗತ್ತೆ, ಆ ತರದ್ ಏನೋ ಒಂದು ನೋವಿದೆ. ಬಟ್ ಇಮಿಡಿಯೇಟ್ಲಿ ದೇವರಿಗೆ ಒಂದ್ ರೀತಿ ಗೋಚರ ಆಗತ್ತೆ. ಸೊ ನಿಮ್ಮ ಮನಸ್ಸಿನ ತುಂಬಾ ಅಥವಾ ನಿಮ್ಮ ಜೀವನದ ತುಂಬಾ ಇರೋದು ಆ ಶಕ್ತಿ ಅಥವಾ
ಆ ಒಂದು ಶಿವಶಕ್ತಿ ಇರ್ಬೋದು, ಅಥವಾ ಲಕ್ಷ್ಮೀನಾರಾಯಣ ಇರ್ಬೋದು, ಅಥವಾ ಶಿವಪಾರ್ವತಿ ಇರ್ಬೋದು, ಇವ್ರು ಇದಾರೆ ಅಂತ ಅವರಿಗೆ ಗೊತ್ತಾಗಿದ ತಕ್ಷಣ ದೇವರೇ ನಿಮ್ ಮುಂದೆ ತಲೆವಾಗತ್ತೆ. ನಿಜವಾಗ್ಲೂ ಇದು ನಡೆಯುತ್ತೆ. ಎಲ್ಲಿ ಅಂತ ಗೊತ್ತಿಲ್ಲ, ನಿಜವಾಗ್ಲೂ ದೇವರೇ ನಿಮ್ ಮುಂದೆ ತಲೆಬಾಗುವಂತ ಸನ್ನಿವೇಶ ನಿಮ್ಮ ಭಕ್ತಿಯಿಂದ ಸೃಷ್ಟಿಯಾಗತ್ತೆ. ಆ ದಿನ ಇಡೀ ಜಗತ್ತೇ ಬೆರಗಾಗಿ ನೋಡುತ್ತೆ. ಅವತ್ತು ವಾತಾವರಣ ಕೂಡ ವಿಶೇಷವಾಗಿ ಬದಲಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ನಿಮ್ಮ ಆಕ್ಷನ್ ಬಗ್ಗೆ ನಿಮ್ಗೆ ಗಮನ ಇರ್ಲಿ, ಯಾವುದೇ ಕಾರಣಕ್ಕೂ ನಂಬಿಕೆಯನ್ನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಆಂಜನೇಯನ ಒಂದು ಪೆಂಡೆಂಟ್ ಅನ್ನ ನಿಮ್ ಜೊತೆ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ದೇವ್ರನ್ನ ನಂಬಿ ಅನ್ನುವಂಥದ್ದು ಕೂಡ ಇದೆ. ದೇವ್ರನ್ನ ಕೂಡ ನಂಬಿ, ದೇವ್ರು ನಿಮ್ಗೇನು ಒಳ್ಳೇದ್ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಡಿರ್ಬೇಡಿ. ದೇವ್ರು ಒಳ್ಳೇದ್ ಮಾಡ್ತಾರೆ, ಮಾಡೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಮ್ಮ ಡಿವೈನ್ ಟೈಮಿಂಗ್ ಬರ್ಬೇಕಲ್ವಾ. ಸೊ ಹಾಗಾಗಿ ಈಗ ನಿಮ್ಗೆ ಪರೀಕ್ಷೆ ಸಮಯ. ಈ ಪರೀಕ್ಷೆನ ಚೆನ್ನಾಗಿ ಬರ್ದಿ ಪಾಸ್ ಆಗ್ಬಿಡಿ. ಇದು ಬರೀ ವಿದ್ಯಾರ್ಥಿಗಳಿಗಲ್ಲ, ಸೊ ದೊಡ್ಡವರಿಗೂ ಕೂಡ ನಿಮ್ಮ ಲೈಫ್ ಅನ್ನುವಂತ ಪರೀಕ್ಷೆ. ಈಗ ಯೂನಿವರ್ಸ್ ನಿಮ್ಗೊಂದ್ ರೀತಿ ಅತಿ ಕಠಿಣ ಪರೀಕ್ಷೆನ ಇಟ್ಟಿದೆ. ಅದನ್ನ ನೀವು ಗೆದ್ದಿದ್ದೆ ಆದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆಯ ಜೀವನ ನಿಮ್ಗೋಸ್ಕರ ಕಾಯ್ತಾ ಇದೆ. ಒಳ್ಳೆಯ ಯಶಸ್ಸು ಕೂಡ ಕಾಯ್ತಾ ಇದೆ. ಯಾರಿಗೋ ಇಲ್ಲಿ ದೇವರು ಕಾಣಿಸ್ಕೊಂಡು ಮುಂದಿನ ಗೊತ್ತಿಲ್ಲ ಯಾಕೆ ಅಂತ, ನನ್ನ ತಮ್ಮನಿಗೆ ದೈವ ಕಾಣಿಸ್ಕೊಂಡು ಪುನರ್ಜನ್ಮಕ್ಕೆ ಕಳಿಸ್ಕೊಡತ್ತೆ ಅಂತ ಇಲ್ಲಿ ಬಂದಿದೆ. ನಂಗೆ ಆ ತರ ಎನರ್ಜಿ ಬರ್ತಿದೆ ಇಲ್ಲಿ. ಮತ್ತೆ ನನ್ನ ಪ್ರೀತಿ ಪಾತ್ರರಿಗೂ ಕೂಡ ಕಳ್ಸ್ಕೊಟ್ಟಿದೆ ಅಂತ, ಕಳ್ಸ್ಕೊಡುತ್ತೆ ಅಂತ ಇಲ್ಲಿ ಅನ್ನಿಸ್ತಾ ಇದೆ ನಂಗೆ. ಸೊ ಥ್ಯಾಂಕ್ ಯು ಆಂಜನೇಯ. ಜೊತೆಗೆ ಏನೋ ಒಂದ್ ಹೇಳಿದ ಮಾತು ಕೇಳಲಿಲ್ಲ ನೀನು ಅನ್ನುವಂಥದ್ದು ಕೂಡ ಆಂಜನೇಯ ಹೇಳ್ತಿದ್ದಾರೆ. ಜೊತೆಗೆ ಆಂಜನೇಯ ಇಲ್ಲಿ ಆರ್ಡರ್ ಪಾಸ್ ಮಾಡ್ತಿದ್ದಾರೆ, ಈ ಕೆಲಸ ಮಾಡು, ಈ ದಾರಿಲಿ ಹೋಗು, ಈ ದಾರಿಲಿ ಹೋಗ್ಬೇಡ, ಇದನ್ನ ನೀನ್ ಮಾಡ್ಬೇಕು, ಇದನ್ನ ನೀನ್ ಮಾಡ್ಬಾರ್ದು ಅಂತ. ಎಲ್ಲೋ ಒಂದ್ ರೀತಿ ದ ಎಂಡಿಂಗ್ ಸಿಚುವೇಶನ್ಗೆ ಬಂದ್ಬಿಟ್ಟಿದ್ದೀರಾ. ಹೇಗೆ ನಿಮ್ಮ ದಾರಿಗೆ ಹೋಗ್ಬೇಕು, ಅಥವಾ ಹೇಗೆ ಕನೆಕ್ಟ್ ಆಗ್ಬೇಕು, ಅಥವಾ ಯಾವ್ದು ನೆಕ್ಸ್ಟ್ ನಾನ್ ಮಾಡ್ಬೇಕಾಗಿರೋಂಥದ್ದು, ಅಥವಾ ಯಾವ ರೀತಿಯ ಪ್ರಯಾಣ ಮುಂದೆ ಬರುತ್ತೆ, ಅಥವಾ ಯಾವ ರೀತಿ ಆಕ್ಷನ್ ತಗೊಳ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ದಿರಾ ಇರ್ಬೋದು. ಬಟ್ ನಿಮ್ಗೆ ಒಂದು ಸರಿಯಾದ ಮಾರ್ಗದರ್ಶನನ ಭಗವಂತ ಕೊಡ್ತಾರೆ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದ ಕೂಡ ಇದೆ. ಸೊ ಕಷ್ಟದಲ್ಲಿ ಇರೋರಿಗೆ, ಮುಂದೆ ದಾರಿ ಗೊತ್ತಿಲ್ದಿರೋರಿಗೆ, ನೋವಲ್ಲಿ ಇರೋರಿಗೆ ನೀವು ಸಹಾಯ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಂಗೆ ಇಷ್ಟ ಆಗ್ತಿಲ್ಲ ಈ ರೀಡಿಂಗ್ ಅಂತ ಯಾರೋ ಹೇಳ್ತಿದ್ದಾರೆ. ದಯವಿಟ್ಟು ಬೇರೆ ವೀಕ್ಲಿ ರೀಡಿಂಗ್ ನೋಡಿ. ಸೊ ಈ ವಾರದ ರೀಡಿಂಗ್ ನಾನು ಹೀಗೆ ಮಾಡ್ಲಿಕ್ಕೆ ಇಷ್ಟ ಆಗಿದ್ದು, ನನ್ಗೆ ಹೀಗೆ ಎನರ್ಜಿ ಬಂದಿದ್ದು ಮಾಡ್ತಾ ಇದ್ದೀನಿ. ಓಕೆ, ಸೊ ವಿಸ್ಡಮ್ ಈಸ್ ನಾಲೆಡ್ಜ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಸ್ವಾತಂತ್ರ್ಯನ ಸ್ವೇಚ್ಛಾಚಾರಕ್ಕೆ ಬಳಸಬೇಡಿ ಅನ್ನುವಂಥದ್ದು ಇದೆ. ಒಂದು ದೇವತಾ ಕಾರ್ಯ ನಡಿಬೇಕು, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದೇವಸ್ಥಾನ ಕೂಡ ಆಗಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ಈ ಜನ್ಮದಲ್ಲಿ ಮಾಡ್ಬೇಕಾದಂತ ಕೆಲಸ ಕಾರ್ಯಗಳು ಹಾಗೆ ಉಳ್ಕೊಂಡಿದೆ, ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಕೂದಲಿನ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನೀವು ಮಲಗಿದಾಗ ಯಾರೋ ಕೂದಲು ಕಟ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಭಯ ಬೇಡ, ನಾನಿರ್ಬೇಕಾದ್ರೆ ಎಂಥದ್ದೇ ಯುದ್ಧ ಆಗಿರ್ಲಿ, ಎಂಥದ್ದೇ ಸಮಸ್ಯೆ ಇರ್ಲಿ, ಗೆದ್ಕೊಂಬರ್ತೀಯಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಪಾರ್ಟ್ನರ್ ಯಾರಾದ್ರೂ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅದು ರಿಯೂನಿಯನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಓಂ ನಮೋ ಹನುಮತೆ ನಮಃ ಅಂತ ದಿನಾಗ್ಲೂ 11 ಸತಿ ಜಪಾನ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಸೊ ಬಾಳೆಹಣ್ಣನ್ನ ಮಂಗಳವಾರದೊತ್ತು ಅಥವಾ ಗುರುವಾರದೊತ್ತು ಆಂಜನೇಯನ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ಬಿಟ್ಟು ಬನ್ನಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಂಪು ಧ್ವಜನ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ಬನ್ನಿ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ತುಂಬಾ ಚೆನ್ನಾಗಾಗತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ. ಫೈನಾನ್ಷಿಯಲಿ ಸಕ್ಸಸ್ ಅನ್ನ ನೋಡ್ತೀರಾ. ಕೆರಿಯರ್ ವಿಚಾರದಲ್ಲೂ ಕೂಡ ಹೆಚ್ಚಿನ ಒಂದು ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಶತ್ರುಗಳು ಕೂಡ ಸೋಲೊಪ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಡಿವೋಷನ್ ಈಸ್ ಪ್ರೊಟೆಕ್ಷನ್. ನಿಮ್ಮ ಭಕ್ತಿನೇ ನಿಮ್ಗೆ ರಕ್ಷೆ ಆಗಿ ಇರೋದು, ನಿಮ್ಮ ಭಕ್ತಿನೇ ನಿಮ್ಗೆ ರಕ್ಷೆ ಆಗಿರೋದು. ಹಾಗಾಗಿ ಶ್ರೀರಾಮ ತಾರಕ ಮಂತ್ರನ ಹೇಳ್ಕೊಳ್ಳಿ, ಅಥವಾ ಆಂಜನೇಯಂದು ಲಾಕೆಟ್ ಅನ್ನ ನಿಮ್ ಜೀವನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ, ಅಥವಾ ನಿಮ್ಮ ಪಾಕೆಟ್ ಅಲ್ಲಿ, ಅಥವಾ ನಿಮ್ ಕತ್ತಲ್ಲಿ ಧಾರಣೆ ಮಾಡಿ. ಸೊ ಹಾನೆಸ್ಟಿ ಇಸ್ ದ ಕೀ.
ನಂಗೆ ಗೊತ್ತಿಲ್ಲ ಯಾಕೆ ಅಂತ. ನಿಮ್ಗೆ ಸತ್ಯದ ಮಾರ್ಗದಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮ ಅಂತ ಹೋಗಿ ಹೋಗಿ ಬೇಜಾರಾಗ್ಬಿಟ್ಟಿರ್ಬೇಕು. ಸೊ ಒಳ್ಳೆಯವ್ರಿಗಿದು ಕಾಲ ಅಲ್ಲ, ನಾನು ಹಿಂಗಿರ್ಬಾರ್ದು, ನಾನು ಬದ್ಲಾಗ್ಬೇಕು ಅಂತ ನಿಮ್ಗೆ ಅನ್ಸಿರ್ಬೇಕು. ಬಟ್ ಅಲ್ಟಿಮೇಟ್ ಟ್ರೂತ್ ಏನು ಅಂದ್ರೆ, ನೀವು ಈಗ ಪ್ರಾಮಾಣಿಕತೆ ಬಿಟ್ಟು ಬೇರೆ ದಾರಿ ತುಳಿಬಾರ್ದು ಅಂತ. ಎಲ್ಲೋ ಒಂದ್ ಕಡೆ ನಿಮ್ ಗ್ರಹಗತಿಗಳಿರ್ಬೋದು ಅಥವಾ ನಿಮ್ ಜೀವನದಲ್ಲಿರುವಂತ ಸಮಸ್ಯೆಗಳಿರ್ಬೋದು, ನಿಮ್ಮನ್ನ ಸಾಕಷ್ಟು ಪರೀಕ್ಷೆಗೆ ಒಡ್ಬಿಟ್ಟಿದೆ. ಈಗ ಆ ಪರೀಕ್ಷೆಯಿಂದ ನೀವು ಗೆಲ್ಲಲ್ಲ ಅಂತ ಅನ್ಕೊಂಡ್ಬಿಟ್ಟು, ನಾನು ಈ ಬೇಡ ಬೇರೆ ದಾರಿನ ನಾನು ಹುಡ್ಕೊಳ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರ. ಬಟ್ ಇದೆಲ್ಲ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಂದ ಆಗ್ತಾ ಇರೋದು. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಲಕ್ಷ್ಮೀ ನಾರಸಿಂಹರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ಆಂಜನೇಯನ ಆಶೀರ್ವಾದ ಇದೆ, ರಾಮರ ಆಶೀರ್ವಾದ ಇದೆ, ಸೀತಾ ಮಾತೆಯ ಆಶೀರ್ವಾದ ಇದೆ. ಸೊ ಇಷ್ಟು ಜನದ ಆಶೀರ್ವಾದದ ಮಧ್ಯೆ ನಿಮ್ಗೆ ಯಶಸ್ಸು ಅನ್ನೋದು ಇದೆ. ದಿನಾಗ್ಲೂ ಆಂಜನೇಯನ ಭಜನೆ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ಜೊತೆಗೆ ಲಕ್ಷ್ಮೀ ನಾರಸಿಂಹ ಕರಾವಲಂಬಂ ಸ್ತೋತ್ರನ ಪಠನೆ ಮಾಡಿ, ಅಥವಾ ಋಣಮೋಚನ ಸ್ತೋತ್ರ ಅಂತ ಸಿಗತ್ತೆ ಯೂಟ್ಯೂಬ್ ಅಲ್ಲಿ. ಆ ಋಣಮೋಚನ ಸ್ತೋತ್ರ ಕೂಡ ನನ್ ಗಂಟ್ಲು ಕಟ್ಕೊಂಡ್ಬಿಟ್ಟು ಮಾತಾಡ್ತಿದ್ರೆ ಎಲ್ಲ ನಂಗೆ ಕರೆಕ್ಟ್ ಆಗಿ ವರ್ಡ್ ಸಿಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಋಣಮೋಚನ ಸ್ತೋತ್ರ ಅಂತ ಸಿಗುತ್ತೆ, ಅದನ್ನ ಕೂಡ ಕೇಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಸೊ ಹಾನೆಸ್ಟಿ ಇಸ್ ದ ಕೀ, ಮರಿಬೇಡಿ. ಸತ್ಯದಲ್ಲೇ ಇರಿ, ಸತ್ಯದ ಹಾದಿಲೇ ನಡೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ಆರೋಗ್ಯದಲ್ಲಿ ಸಮಸ್ಯೆ ಯಾರಿಗಿತ್ತು, ಆ ಆರೋಗ್ಯದ ಸಮಸ್ಯೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಆಂಜನೇಯ ಇಲ್ಲಿ ಹೇಳ್ತಿದ್ದಾರೆ. ಕರೇಜ್ ಅಂಡ್ ಡಿವೋಷನ್. ನಿಜವಾಗ್ಲೂ ಗೆಲ್ತೀರಾ. ಯಾವುದು ಬೇಡವ ನಿಮ್ಗೆ, ಏನು ಚೇಂಜ್ ಆಗ್ಬೇಡಿ, ಹೇಗಿದ್ರು ಹಾಗೆ ಇರಿ, ಇನ್ನ ಹೆಚ್ಚು ಭಕ್ತಿ ಮಾರ್ಗದಲ್ಲಿ ಇರಿ ಅನ್ನುವಂಥದ್ದು ಇದೆ. ಇನ್ನ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ನ್ಯಾಯ ಸಿಗುತ್ತೆ ನಿಮ್ ಜೀವನಕ್ಕೆ, ನಿಮ್ಮ ಜೀವನಕ್ಕೆ ನ್ಯಾಯ ಸಿಗುತ್ತೆ. ನಿಮ್ಮ ಜೀವನಕ್ಕೆ ಹೊಸ ವ್ಯಕ್ತಿ ಬರ್ತಾರೆ, ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಮುಂದುವರಿತೀರಾ ಅನ್ನುವಂಥದ್ದು ಇದೆ. ಜೈ ಜೈಕಾರ ಹಾಡು ಕೂಡ ಕೇಳಿಸ್ತಿದೆ. ಸೊ ಸೈನ್ಯಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಯಶಸ್ಸು ಸಿಗೋದ್ರಲ್ಲಿ ಇದೆ. ಸೈನ್ಯದಲ್ಲಿ ದೊಡ್ಡ 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 ಯಶಸ್ಸು, ಒಂದು ಗರಿ ಮೂಡೋದ್ರಲ್ಲಿ ಇದೆ. ಭಾರತೀಯ ಸೈನ್ಯದ ಕ್ಷೇತ್ರಕ್ಕೆ ಒಂದು ದೊಡ್ಡ ಯಶಸ್ಸು ಬರೋದ್ರಲ್ಲಿ ಇದೆ. ಈ ಯಶಸ್ಸು ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ. ಸೊ ಎಸ್, ನಿಮ್ಗೆ ಎಂಗೇಜ್ಮೆಂಟ್ ಕೂಡ ಆಗುವಂತ ಸಾಧ್ಯತೆ ಇದೆ, ಸೋಲ್ಮೇಟ್ ಬರುವಂತ ಸಾಧ್ಯತೆ ಇದೆ, ನಿಮ್ಮ ಆಧ್ಯಾತ್ಮಿಕ ಮಾರ್ಗ ಚೆನ್ನಾಗಿರುತ್ತೆ, ನಿಮ್ಗೆ ಅವಾರ್ಡ್ ಬರುವಂತ ಸಾಧ್ಯತೆ ಇದೆ, ಆರೋಗ್ಯದಲ್ಲಿ ಸುಧಾರಣೆ ಇದೆ, ರೈಟ್ ಪಾತ್ ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಶತ್ರುಗಳು ಸರೆಂಡರ್ ಆಗ್ತಾರೆ, ಡಿವೈನ್ ನಿಮ್ ಜೊತೆ ಇದೆ, ನಿಮ್ಗೆ ಬ್ಯಾಕ್ ಬೋನ್ ಸಪೋರ್ಟ್ ಇದೆ. ನೀವು ಕೋಪ ಮಾಡ್ಕೊಂಡು ಎಲ್ಲೋಗ್ತೀರಾ, ಹೋಗ್ಬೇಡಿ, ನಿಮ್ದೇ ಯಶಸ್ಸು, ನಿಮ್ದೇ ಯಶಸ್ಸು. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ನಿಮ್ಗೆ ಇಷ್ಟ ಬಂದ ಆಂಜನೇಯನ ನಾಮಾವಳಿನ ಕಮೆಂಟ್ ಅಲ್ಲಿ ಹಾಕಿ, ಜೊತೆಗೆ ಯಾವ ಗ್ರೂಪ್ ನ ಆಯ್ಕೆ ಮಾಡ್ಕೊಂಡಿದ್ರಿ ಕೂಡ ತಿಳಿಸ್ಕೊಡಿ. ನಂಗೆ ಕುತೂಹಲ ಅಷ್ಟೇ, ಎಷ್ಟು ವೆರೈಟಿಲಿ ಆಂಜನೇಯನ ಹೆಸರು ಕೇಳಲಿಕ್ಕೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸೊ ಇದಿಷ್ಟು ಬಂದಂತ ಮಾಹಿತಿ. ಇಷ್ಟ ಆದ್ರೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ ಹಾಕಿ, ಕೇಳಿ ಹಾಕಿವಿ. ಇನ್ನೊಂದು ವಾರದಲ್ಲಿ ಬರುವಂತ ಯುಗಾದಿ ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನ, ಹೊಸ ಭವಿಷ್ಯನ ಕಟ್ಕೊಳ್ಳಿ ಅಂತ ಹಾರೈಸ್ತೀನಿ. ಜೊತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು, ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಮುಂಚಿತವಾಗಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನುವಂಥದ್ದು ಕೂಡ ಹಾರೈಸ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಟೇಕ್ ಕೇರ್. ಮೈಂಡ್ ಸ್ವಲ್ಪ ಅಪ್ಸೆಟ್ ಆಗಿತ್ತು, ಹಾಗಾಗಿ ವರ್ಡ್ಸ್ ಎಲ್ಲ ತೊದ್ಲು ಬರ್ತಿದೆ. ಸೊ ತಪ್ಪು ತಿಳ್ಕೊಂಬೇಡಿ, ಅದು ಸ್ವಲ್ಪ ಗಂಟ್ಲಲ್ಲಿ ಸ್ಟ್ರೆಸ್ ಆಗಿರೋದ್ರಿಂದ. ನಿಮ್ಮೆಲ್ಲರ ಕೃಪಾಶೀರ್ವಾದ ನನ್ನ ಮೇಲಿದೆ ಅಂತ ನಂಬ್ತಾ, ಆಂಜನೇಯನ ಪಾದಾರವಿಂದಕ್ಕೆ ನಾನು ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತಾ, ಈ ಸಮಸ್ತ ರೀಡಿಂಗನ್ನ ಆಂಜನೇಯನ, ಎಸ್ಪೆಷಲಿ ಪಂಚಮುಖಿ ಆಂಜನೇಯನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ಸೊ ಜೈ ಶ್ರೀರಾಮ್, ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.